ಎರಡು ವಿಭಾಗವನ್ನಾಗಿ ನಾವು ಮಾಡ್ಕೊಳ್ಳೋಣ. ಒಂದು ಕ್ಷಮೆಯ ಬಗ್ಗೆ ತಿಳ್ಕೊಳ್ಳೋದು, ಇನ್ನೊಂದು ಕ್ಷಮೆಯನ್ನ ಮಾಡುವಂಥದ್ದು, ಅಂದ್ರೆ ಕ್ಷಮಾ ಸಾಧನವನ್ನ ಅಭ್ಯಾಸ ಮಾಡುವಂಥದ್ದು. ಓಕೆ, ನಾವು ಕ್ಷಮೆ ಅಂತ ಎಷ್ಟೊಂದ್ ಸತಿ ಮಾತಾಡ್ತೀವಿ, ಎಷ್ಟೊಂದ್ ಸತಿ ನಾವು ಮನ್ಸಲ್ಲಿ ಅನ್ಕೋತೀವಿ ಕ್ಷಮಿಸಿದೀವಿ ಅಂತ. ಆದ್ರೆ ಮತ್ತೆ ಆ ವ್ಯಕ್ತಿಗಳು ನಮ್ ಮುಂದೆ ಬಂದಾಗ ಅಥವಾ ಕೆಲವೊಂದು ಘಟನೆಗಳು ಮತ್ತೆ ನೆನಪಾದಾಗ ಮತ್ತೆ ಆ ಒಂದು ಕಹಿ ಘಟನೆ ಅಥವಾ ನಿಮ್ಮ ಮನಸ್ಸಿಗೆ ಆಗುವಂತಹ ಆತಂಕ, ದುಗುಡ ಎಲ್ಲವೂ ಮತ್ತೆ ಮರುಕಳಿಸುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದರಿಂದ ಏನು ಪರಿಣಾಮ ಬೀರ್ತಾ ಇದೆ ನಮ್ಮ ಶರೀರಕ್ಕೆ, ಅಥವಾ ಈ ಕೆಳಮಟ್ಟದ ಭಾವನೆಗಳು ಹೇಗೆ ನಮ್ಗೆ ಕಾಯಿಲೆಯನ್ನ ಆಮಂತ್ರಣವನ್ನ ಮಾಡ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನಾವು ಡೀಪ್ ಆಗಿ ತಿಳ್ಕೊಳ್ಳೋಣ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಅಥವಾ ನಾನು ಹೇಳುವಂತಹ ವಿಷಯದಲ್ಲಿ ನಿಮಗೆ ಅರ್ಥ ಆಗ್ಲಿಲ್ಲ ಅಥವಾ ಏನೇ ಡೌಟ್ ಇದ್ರು ನೀವು ನನ್ನನ್ನ ಕೇಳ್ಬಹುದು. ಲಾಸ್ಟ್ ಅಲ್ಲಿ ನಾನು ಅವಕಾಶ ಕೊಡ್ತೀನಿ, ಅಲ್ಲಿವರೆಗೂ ಕಾದಿರಿ. ಆಮೇಲೆ ಮತ್ತೆ ನಾನು ಕ್ವಶನ್ ಆನ್ಸರ್ಸ್ ನ ತಗೋತೀನಿ. ಓಕೆ, ಸೊ ನಾವು ಇವಾಗ ಕ್ಷಮಾ ಸಾಧನೆಯ ಮೊದಲನೇ ಹಂತವನ್ನ ಮಾತಾಡೋಣ. ಆಲ್ರೈಟ್, ಸೊ ಕ್ಷಮಾ ಸಾಧನೆಯಲ್ಲಿ ನೋಡಿ, ಎಲ್ಲಾ ವಿಭಾಗದಲ್ಲೂ ಅಂದ್ರೆ ಎಲ್ಲಾ ರಿಲಿಜಿಯನ್ ಅಥವಾ ಎಲ್ಲಾ ಒಂದು ಪಂಗಡಗಳಲ್ಲೂ ಕೂಡ ಎಲ್ಲ ಅವತಾರ ಪುರುಷರು ಕೂಡ ಕ್ಷಮಾ ಸಾಧನೆ ಅಥವಾ ಕ್ಷಮೆಯ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 13ನೇ ಅಧ್ಯಾಯ ಅಂದ್ರೆ ಭಕ್ತಿ ಯೋಗದಲ್ಲಿ 12ನೇ ಚಾಪ್ಟರ್ ಅಲ್ಲಿ ಅಂದ್ರೆ ಭಕ್ತಿ ಯೋಗದ ಒಂದು ಚಾಪ್ಟರ್ ಅಲ್ಲಿ 13ನೇ ಶ್ಲೋಕದಲ್ಲಿ ಹೇಳಿದಾನೆ ಕೃಷ್ಣ ಏನಂತ, ಯಾರು ಹೇಟ್ರೆಡ್ ಅಥವಾ ದ್ವೇಷವನ್ನ ಹೊಂದಿರೋದಿಲ್ವೋ, ಯಾರು ಕ್ಷಮೆಯನ್ನ ತುಂಬಿರ್ತಾನೋ, ಯಾರು ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಇರ್ತಾನೋ ಅವನು ನನಗೆ ತುಂಬಾ ಆತ್ಮೀಯವಾದವನು ಅಂತ ಹೇಳಿ. ಓಕೆ, ನಾವು ಕೃಷ್ಣನಿಗೆ ಹತ್ರ ಆಗ್ಬೇಕು ಅಂತ ಅಂದ್ರೆ ನಾವು ಎಲ್ಲರ ಹತ್ರನೂ ಆತ್ಮೀಯವಾಗಿರ್ಬೇಕು. ಬರೀ ಒಂದು ಮನುಷ್ಯ ಅಥವಾ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ಗೆ ಯಾರೆಲ್ಲ ಪರಿಚಯ ಇದ್ದಾರೋ ಅವ್ರ ಹತ್ರ ಅಟ್ಲೀಸ್ಟ್ ನಾವು ಆತ್ಮೀಯವಾಗಿರ್ಲಿಕ್ಕೆ ನಾವು ಪ್ರಯತ್ನವನ್ನಾದ್ರೂ ಮಾಡ್ಬೇಕು, ರೈಟ್? ಸೊ ಆಗ ನಮಗೆ ದೇವರ ಹಾದಿಯನ್ನ ತಲುಪಲಿಕ್ಕೆ ತುಂಬಾ ಸುಲಭವಾಗುವಂತಹ ಒಂದು ಹಾದಿ. ಓಕೆ, ಹಾಗೆ ಶಿವಪುರಾಣದಲ್ಲೂ ಕೂಡ ಶಿವ ಹೇಳಿದಾನೆ, ನೀನು ಎಲ್ಲರನ್ನೂ ಕ್ಷಮಿಸಿ ಮಲ್ಕೋ, ರಾತ್ರಿ ಮಲಗ್ಬೇಕಾರೆ ಎಲ್ಲರನ್ನೂ ಕ್ಷಮಿಸಿ ಮಲ್ಕೋ, ನಾನು ಬೆಳಗ್ಗೆ ನೀನ್ ಎದ್ದಿರೋಕ್ಕಿಂತ ಮುಂಚೆ ನಾನು ನಿನ್ನ ಕ್ಷಮಿಸಿರ್ತೀನಿ ಅಂತ. ಓಕೆ, ಶಿವಪುರಾಣದಲ್ಲಿ ಶಿವನು ಕೂಡ ಇದನ್ನೇ ಹೇಳಿದಾನೆ, ಹೌದಾ? ಹಾಗೆ ಬುದ್ಧಿಸಂ ಅಲ್ಲಿ ಬುದ್ಧ ಕೂಡ ಹೇಳಿದಾನೆ, ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡೋಷ್ಟು ಸಂತನಾಗಿಲ್ದಲೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಆರೋಗ್ಯ ನಮ್ಮ ಖುಷಿಗೋಸ್ಕರ ನಮ್ಮ ಬೇಜಾರು ದುಗುಡ ಸಂಕಟವನ್ನ ಬಿಟ್ಟಾಕು, ಮರಿ, ಕ್ಷಮಿಸು ಅಂತ ಹೇಳಿದಾನೆ ಬುದ್ಧ. ಓಕೆ, ಸೊ ಎಲ್ಲಾ ಪಂಗಡದಲ್ಲೂ ಎಲ್ಲಾ ರಿಲಿಜಿಯನ್ ನಲ್ಲೂ ಕೂಡ ಕ್ಷಮೆಯ ಬಗ್ಗೆ ಮಾತಾಡಿದ್ದಾರೆ ಅಂತ ಅಂದ್ರೆ ಕ್ಷಮೆಯ ಮಹತ್ವ ತುಂಬಾ ಇದೆ ಅಂತ ಆಯ್ತು, ಹೌದಲ್ಲ? ಸೊ ಹಾಗಾದ್ರೆ ನಾವು ಅನ್ಕೋಬಹುದು, ನಾನು ಕ್ಷಮಿಸಿದೀನಿ, ನಂಗೆ ಯಾರು ಕ್ಷಮೆ ಮಾಡಕ್ಕಿಲ್ಲ ಅಥವಾ ನಾನು ಯಾರ ಹತ್ರನು ಕ್ಷಮೆ ಕೇಳುವಂತಹ ಪರಿಸ್ಥಿತಿಗೆ ನಾನೇನು ಹೋಗಿಲ್ಲ ಅಂತ ನಾವ್ ಅನ್ಕೋಬಹುದು. ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ನಾವ್ ಯಾಕೆ ಈ ಭೂಮಿ ಮೇಲೆ ಇದೀವಿ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ, ಹೌದಲ್ವಾ? ಈಗ ನಾವು ಒಂದು ಬಾಯಿ ಮಾತಲ್ಲಿ ಆಡುವಾಗ ನಾವ್ ಹೇಳ್ತೀವಿ ಏನಂತ, ತಪ್ಪು ಮನುಷ್ಯ ಮಾಡ್ದಲೆ ಮರ ಮಾಡುತ್ತಾ ಅಂತ ಹೇಳ್ತೀವಿ, ಹೌದಲ್ವಾ? ಅಂದ್ರೆ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ದೊಡ್ಡ ವಿಷಯ ಅಲ್ಲ ಅದು. ಆದ್ರೆ ಆ ತಪ್ಪನ್ನ ಸರಿ ಮಾಡ್ಕೊಂಡು ಹೋಗೋದಿದ್ಯಲ್ವಾ, ಅದು ನಮ್ಮನ್ನ ಸರಿಯಾದ ಹಾದಿಗೆ ಕರ್ಕೊಂಡು ಹೋಗತ್ತೆ. ಓಕೆನಾ? ಹೀಗೆ ಎಷ್ಟೊಂದು ಪಂಗಡದಲ್ಲಿ ಕ್ಷಮಾ ಸಾಧನೆ ಬಗ್ಗೆ ಮಾತಾಡಿದ್ದಾರೆ ಅಂತ ನಾನು ಹೇಳಿದೆ. ಅದೇ ಯಾಕೆ ಮಹಾತ್ಮ ಗಾಂಧೀಜಿ ಅವರು ಕೂಡ ಏನಂತ ಹೇಳಿದ್ದಾರೆ ಅಂದ್ರೆ, ಫರ್ಗಿವ್ನೆಸ್ ಇಸ್ ಅನ್ ಆಟ್ರಿಬ್ಯೂಟ್ ಆಫ್ ಎ ಸ್ಟ್ರಾಂಗ್ ಪರ್ಸನ್. ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಮಾತ್ರ ಕ್ಷಮಿಸಬಹುದು, ಎಲ್ಲರೂ ಕ್ಷಮಿಸಕ್ಕಾಗಲ್ಲ. ಓಕೆನಾ? ಸೊ ಯಾರು ಕ್ಷಮಿಸ್ಬೋದು? ಸ್ಟ್ರಾಂಗ್ ಆಗಿರೋರು. ಆದ್ರೆ ಕ್ಷಮಿಸ್ತಾ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಅಥವಾ ದೃಢವಾಗಿ ಆಗ್ತಾ ಹೋಗ್ತಾನೆ, ಹೌದಲ್ವಾ? ಈಗ ಒಂದ್ ವಿಷಯ ನೀವೆಲ್ಲರೂ ನೆನ್ಪು ಮಾಡ್ಕೊಳ್ಳಿ. ಈಗ ನಿಮಗೆ ಎಷ್ಟೊಂದ್ ಜನ ನೋವು ಮಾಡಿದ್ದಾರೆ, ಸಂಕಟವನ್ನ ಕೊಟ್ಟಿದ್ದಾರೆ, ಮೋಸ ಮಾಡಿದ್ದಾರೆ, ಇನ್ನೊಂದ್ ಮಾಡಿದ್ದಾರೆ, ಮತ್ತೊಂದ್ ಮಾಡಿದ್ದಾರೆ, ಹೌದಾ? ಆ ವ್ಯಕ್ತಿಗಳೇ ನಿಮ್ಮ ಜೀವನದಲ್ಲಿ ಇಲ್ದೇ ಹೋಗಿದ್ದಿದ್ರೆ, ಓಕೆ, ಆ ವ್ಯಕ್ತಿಗಳು ಯಾರೂ ಇಲ್ಲ ನಿಮ್ ಜೀವನದಲ್ಲಿ, ಕಷ್ಟನೇ ಇಲ್ಲ ನಿಮ್ ಜೀವನದಲ್ಲಿ, ನೋವೇ ಇಲ್ಲ, ಸಂಕಟ ಇಲ್ಲ, ಏನೂ ಇಲ್ಲ ಅಂತಿದ್ರೆ ನಮ್ಮ ಜೀವನ ಕೂಡ ಹೇಗೆ ಬೆಳವಣಿಗೆ ಆಗ್ತಾ ಇತ್ತು, ಹೌದಲ್ವಾ? ಸೊ ಆ ವ್ಯಕ್ತಿಗಳಿಂದ ನಾವ್ ಎಷ್ಟೋ ಪಾಠಗಳನ್ನ ಕಲ್ತಿದ್ವಿ, ಜೀವನದ ಪಾಠಗಳನ್ನ ನಾವು ಕಲ್ತಿದ್ವಿ,
ಹೌದಾ? ಆ ವ್ಯಕ್ತಿಗಳಿಂದ ನಮ್ಮ ಮನಸ್ಸು ಕೂಡ ಎಷ್ಟೋ ಸ್ಟ್ರಾಂಗ್ ಆಗಿದೆ. ಹೌದಾ? ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವ್ರು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿಗಳಿಂದ ನಮ್ಮ ಜೀವನದ ಪಾಠಗಳನ್ನ ನಾವು ಕಲ್ತಿದೀವಿ. ನಾನು ಇಂಥ ವ್ಯಕ್ತಿಯನ್ನ ನಂಬಬಹುದು ಅಥವಾ ಇಂಥ ವ್ಯಕ್ತಿಯನ್ನ ನಂಬಬಾರದು, ಈ ಒಂದು ಸಂದರ್ಭದಲ್ಲಿ ನಾನು ಯಾವ ತರ ಆಕ್ಷನ್ ತಗೋಬೇಕು ಅಲ್ವಾ? ಸೊ ಇದಿಷ್ಟು ಪಾಠಗಳನ್ನ ನಮಗೆ ಕಲ್ಸಿರೋರೆ ಅವರು. ಹೌದಲ್ವಾ? ಸೊ ಹಾಗಾಗಿ ನಾವು ಯಾರು ನಮಗೆ ನೋವು ಮಾಡಿದಾರೋ, ಯಾರು ನಮಗೆ ಸಂಕಟವನ್ನ ಕೊಟ್ಟಿದಾರೋ ಅವ್ರನ್ನ ಕ್ಷಮಿಸೋದ್ ಮಾತ್ರ ಅಲ್ಲ, ಅವ್ರಿಗೆ ನಾವು ಆಭಾರಿಯಾಗಿ ಕೂಡ ಇರ್ಬೇಕು. ಯಾಕಂದ್ರೆ ಅವ್ರು ಇಲ್ಲ ಅಂದ್ರೆ ನಮ್ ಬೆಳವಣಿಗೆನೆ ಆಗಲ್ಲ. ಹೌದಲ್ಲ? ಸೊ ಇದು ಇನ್ನೊಂದು ರೀತಿಯಲ್ಲಿ ಈ ಬೆಳವಣಿಗೆಯನ್ನ ನೋಡುವಂತ ಒಂದು ದೃಷ್ಟಿಕೋನ. ಓಕೆ, ನಾವು ದಿನನಿತ್ಯದ ಜೀವನದಲ್ಲಿ ಒಂದು ಸಂದರ್ಭವನ್ನ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತೀವಿ, ಅದು ನಮ್ಮ ಮೂಗಿನ ನೇರಕ್ಕೆ ನೋಡ್ತಾ ಇರ್ತೀವಿ. ಹೌದಲ್ವಾ? ಆದ್ರೆ ನಾವ್ ಯಾವಾಗ ಇನ್ನೊಬ್ಬರ ದೃಷ್ಟಿಕೋನದಿಂದ ನೋಡ್ತೀವಿ ಅಥವಾ ತಟಸ್ಥ ದೃಷ್ಟಿಕೋನದಿಂದ ನೋಡ್ತೀವಿ, ಅಂದ್ರೆ ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಅಥವಾ ಅದರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ನಮಗೆ ಅವರ ಒಂದು ಸಿಚುಯೇಷನ್ ಅಲ್ಲಿ ಅವ್ರು ಯಾಕೆ ಹಾಗೆ ಮಾಡಿದ್ರು ಅನ್ನೋದು ಕೂಡ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹೀಗೆ ನಾವು ಒಂದೊಂದು ಹಂತವಾಗಿ ನಾವು ಮಾತಾಡ್ಕೊಂಡು ಹೋಗೋಣ. ಯಾಕೆ ಕ್ಷಮಿಸ್ಬೇಕು ಅನ್ನೋದು ಮೊದಲನೇ ಮುಖ್ಯವಾದಂತಹ ಪ್ರಶ್ನೆ. ನೋಡಿ, ವಿಶ್ವದಲ್ಲಿ ಇರುವಂತಹ ಡಾಕ್ಟರ್ಸ್ ಗಳು ಏನ್ ಹೇಳ್ತಾರೆ ಅಂತ ಅಂದ್ರೆ, 95% ಕಾಯಿಲೆ ಏನು ಇದೆಯೋ ಈ ಭೂಮಿ ಮೇಲೆ ಅದು ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತಾರೆ. ಮನೋದೈಹಿಕ ಕಾಯಿಲೆಗಳು ಅಂತ ಅಂದ್ರೇನು? ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಅಂದ್ರೆ ಮನಸ್ಸಿನಿಂದ ದೇಹಕ್ಕೆ ಬಂದಿರುವಂತಹ ಕಾಯಿಲೆಗಳನ್ನ ಮನೋದೈಹಿಕ ಕಾಯಿಲೆಗಳು ಅಂತ ಕರಿತೀವಿ. ಓಕೆ, ಈಗ ಮನಸ್ಸಿನಿಂದ ಬರುವಂತಹ ಒಂದಷ್ಟು ಸಂಕಟ, ನೋವು, ಬೇಜಾರು, ಕೋಪ, ಒತ್ತಡ, ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು, ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಂತ ಒಂದಷ್ಟು ಕ್ರಿಯೆ, ರೈಟ್? ಸೊ ಈಗ ನಾವು ನೋಡ್ತಾ ಹೋಗೋಣ ಹೇಗೆ ಇದು ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅಂತ. ನೋಡಿ, ನಮ್ಮ ಯೋಚನೆ, ನಮ್ಮ ಭಾವನೆ ನಮ್ಮ ದೇಹದ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮವನ್ನ ಬೀರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ನಿಮಗೆ ತುಂಬಾ ಸಂಕಟ ಆಗ್ತಾ ಇದೆ ಅನ್ಕೊಳ್ಳಿ, ಅಥವಾ ತುಂಬಾ ನೋವಾಗ್ತಾ ಇದೆ, ಅಥವಾ ನಿಮಗೆ ತುಂಬಾ ದುಃಖ ಆಗ್ತಾ ಇದೆ. ಓಕೆ, ನಿಮಗೆ ಅಳ್ಬೇಕು ಅನ್ಸ್ತಾ ಇದೆ, ಅಥವಾ ಕೋಪ ಬರ್ತಾ ಇದೆ, ತುಂಬಾ ಕೋಪ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ನಿಮ್ಮ ಕೈ ಕಾಲ್ ಹೇಗೆ ಆಡತ್ತೆ? ನಿಮ್ಮ ಕೈ ಮತ್ತೆ ಕಾಲು ಶೇಕ್ ಆಗ್ತಾ ಇರತ್ತೆ, ಹೀಗಾಗ್ತಾ ಇರತ್ತೆ. ಕೋಪ ಬಂದಾಗ ಏನಾದ್ರೂ ಮಾಡ್ಬೇಕು ಅನ್ಸ್ತಾ ಇರತ್ತೆ, ಏನಾದ್ರೂ ಬಿಸಾಕಣ ಅನ್ಸ್ತಾ ಇರತ್ತೆ, ಏನಕ್ಕಾದ್ರೂ ಹಿಂಗೆ ಹೊಡಿಯೋಣ ಅಂತ ಅನ್ನಿಸ್ತಾ ಇರತ್ತೆ, ರೈಟ್? ಕೋಪ ಬಂದಾಗ ಏನಾಗತ್ತೆ? ಸೊ ಇದನ್ನೆಲ್ಲ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಹೌದಲ್ವಾ? ಎಲ್ಲರಿಗೂ, ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದೇ ತರ ಅನುಭವನೇ ಆಗೋದು. ಕೋಪದಲ್ಲಿದ್ದಾಗ, ಒತ್ತಡಕ್ಕೆ ಬಂದಾಗ ಆ ವ್ಯಕ್ತಿ ಏನಾದ್ರೂ ನೋಡಿ, ಪೆನ್ನ ಏನಾದ್ರೂ ಈ ತರ ಕೈಯಲ್ಲಿ ಪೆನ್ ಇಟ್ಕೊಂಡಿದ್ರೆ ಕಟ 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 ಅಂತ ಇರ್ತಾರೆ, ಅಥವಾ ಟೇಬಲ್ ಮೇಲೆ ಹೀಗೆ ಕುಟ್ಟುತ್ತಾ ಇರ್ತಾರೆ, ರೈಟ್? ನೋಡಿದೀರಾ ಅಲ್ವಾ? ಈ ತರ ಆಗುತ್ತೆ. ಸೊ ಏನಾಗುತ್ತೆ ನಮಗೆ, ಇವಾಗ ನೀವೇ ಯೋಚನೆ ಮಾಡಿ, ಕೋಪ ಬಂದಾಗ ನೀವ್ ಏನೆಲ್ಲ ಮಾಡ್ತೀರಾ ಅಂತ ಹೇಳಿ. ಜಾಸ್ತಿ ನೀವು ನಿಮ್ಮ ಕೈ ಮತ್ತೆ ಕಾಲನ್ನ ಅಲ್ಲಾಡಿಸ್ತಾ ಇರ್ತೀರ, ಹೌದಲ್ಲ? ರೈಟ್? ಹೌದಾ? ಸೊ ಅಂದ್ರೆ ಏನರ್ಥ ನೋಡಿ, ನಮ್ಮ ಭಾವನೆಗಳು ಯಾವಾಗ ಕೆಳಮಟ್ಟಕ್ಕೆ ಹೋಗತ್ತೋ, ಭಾವನೆಗಳಲ್ಲಿ 2 ವಿಧ. ಒಂದು ಉನ್ನತ ಭಾವನೆಗಳು, ಇನ್ನೊಂದು ಕೆಳಮಟ್ಟದ ಭಾವನೆಗಳು. ಉನ್ನತ ಭಾವನೆಗಳಂದ್ರೆ ಯಾವ್ಯಾವ್ದು? ಹೈಯರ್ ಎಮೋಷನ್ಸ್ ಅಂದ್ರೆ ಪ್ರೀತಿ, ಕರುಣೆ, ಸ್ನೇಹ, ಇವೆಲ್ಲ ಉನ್ನತ ಭಾವನೆಗಳು. ಓಕೆ, ಕೆಳಮಟ್ಟದ ಭಾವನೆಗಳಂದ್ರೆ ಯಾವ್ಯಾವುದು? ಕೋಪ, ಬೇಜಾರು, ಅಸೂಯೆ, ಕಿರಿಕಿರಿ, ಕ್ಷಮಿಸಕ್ಕಾಗ್ದಲೇ ಇರುವಂತಹ ಗುಣ, ಇವೆಲ್ಲ ಕೆಳಮಟ್ಟದ ಭಾವನೆಗಳು. ಓಕೆ, ಯಾವುದೇ ವ್ಯಕ್ತಿ ಈ ಕೆಳಮಟ್ಟದ ಭಾವನೆಗಳಿಗೆ ಹೋದಾಗ, ಓಕೆ, ಅದ್ರಲ್ಲೂ ಸ್ಪೆಸಿಫಿಕ್ ಆಗಿ ಕೋಪಕ್ಕೆ ಅಥವಾ ಒತ್ತಡಕ್ಕೆ ಒಳಗಾದಾಗ ನಮ್ಮ ದೇಹದಲ್ಲಿ, ಓಕೆ, ನಮ್ಮ ಕಿಡ್ನಿ ಇದೆಯಲ್ಲ, ಮೂತ್ರಪಿಂಡ ಅಂತ ನಾವೇನ್ ಕರಿತೀವಿ, ನಮ್ಮ ಕಿಡ್ನಿಯ ಮೇಲೆ ಒಂದು ಟೋಪಿ ಇರತ್ತೆ, ಅದನ್ನ ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಓಕೆ, ಈ ಟೋಪಿ ಏನ್ ಮಾಡತ್ತೆ ಅಂತ ಅಂದ್ರೆ, ಅಡ್ರಿನಾಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಅನ್ನ ಅದು ಉತ್ಪತ್ತಿ ಮಾಡುತ್ತೆ. ಓಕೆ, ಯಾವಾಗ ಈಗ ಈ ವ್ಯಕ್ತಿ ಕೋಪದಲ್ಲಿ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದಾನೋ, ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅವನ ಉಸಿರಾಟ ಏರುಪೇರಾಗತ್ತೆ, ಹೌದಲ್ವಾ?
ಸೊ ಈ ಟೈಮಲ್ಲಿ ನಮ್ಮ ಒಂದು ಈ ಮೂತ್ರಪಿಂಡದ ಮೇಲಿರುವಂತಹ ಒಂದು ಟೋಪಿಗೆ ಒಂದು ಮೆಸೇಜ್ ಹೋಗತ್ತೆ, ಏನಂತ, ನೋಡು ಈ ತರ ಇವನು ಉದ್ವೇಗದಲ್ಲಿದ್ದಾನೆ ಅಂತ. ಆಗ ಆ ಟೋಪಿ ಏನ್ ಮಾಡತ್ತೆ ಅಂತ ಅಂದ್ರೆ ಒಂದು ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಅದನ್ನ ಅಡ್ರಿನಾಲಿನ್ ಅಂತ ಕರಿತೀವಿ. ಓಕೆ, ಸೊ ಈ ಅಡ್ರಿನಾಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ದೇಹದಲ್ಲಿ ಎಷ್ಟು ಉತ್ಪತ್ತಿ ಆಗ್ಬೇಕು ಅಷ್ಟೇ ಉತ್ಪತ್ತಿ ಆಗ್ಬೇಕು. ಜಾಸ್ತಿ ಉತ್ಪತ್ತಿ ಆದ್ರೆ ಏನಾಗತ್ತೆ ಅಂತ ಅಂದ್ರೆ ನಮ್ಮ ರಕ್ತ ಸಂಚಾರ ಇಡೀ ದೇಹಕ್ಕೆ ಸಮವಾಗಿ ಹೋಗ್ತಾ ಇರುತ್ತೆ, ಸ್ಪೆಷಲಿ ಹೊಟ್ಟೆ ಭಾಗಕ್ಕೆ, ನಮ್ಮ ಹಿಂಬದಿಯ ಭಾಗಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಸಮನಾಗಿ ಹೋಗ್ತಾ ಇರುತ್ತೆ. ಯಾವಾಗ ಈ ಅಡ್ರಿನಾಲಿನ್ ಅಥವಾ ಅಡ್ರಿನಾಲಿನ್ ಅನ್ನುವಂತಹ ಒಂದು ಹಾರ್ಮೋನ್ ಜಾಸ್ತಿ ಏರುಪೇರಾಗುತ್ತೋ ಆಗ ನೋಡಿ ಈ ಒಂದು ಭಾಗದ ಮೆದುಳು ಅಂದ್ರೆ ನಮ್ಮ ಫ್ರಂಟ್ ಪೋರ್ಷನ್ ಆಫ್ ದ ಬ್ರೈನ್ ಅಂತ ನಾವೇನ್ ಕರಿತೀವಿ, ಮುಂಭಾಗದ ಮೆದುಳು ಶಟ್ ಡೌನ್ ಆಗತ್ತೆ. ಓಕೆ, ಇವಾಗ ನೋಡಿ ನಿಮ್ ಮನೆಯಲ್ಲಿ ಏನೋ ಒಂದ್ ಆಯ್ತು ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೋ ನಿಮ್ಮ ಹಸ್ಬೆಂಡಿಗೋ ಯಾರಿಗೋ ಒಬ್ರಿಗೆ ಮೆಸೇಜ್ ಕಳಿಸ್ತೀರಾ, ಹಿಂಗಾಗಿದೆ ಅಂತ, ಹೌದಲ್ಲ? ಸೊ ಅದೇ ರೀತಿ ಕಿಡ್ನಿ ಯಾವಾಗ ಜಾಸ್ತಿ ಅಡ್ರಿನಾಲಿನ್ ಉತ್ಪತ್ತಿ ಮಾಡಕ್ಕೆ ಶುರು ಮಾಡುತ್ತೋ ಅದು ಒಂದ್ ಮೆಸೇಜ್ ಕಳಿಸುತ್ತೆ ಬ್ರೈನಿಗೆ, ಅಡ್ರಿನಾಲಿನ್ ಗ್ರಂಥಿ ಜಾಸ್ತಿ ಆಗಿದೆ ಅಂತ. ಆಗ ಮೆದುಳು ಏನ್ ಮಾಡುತ್ತೆ, ತನ್ನ ಮುಂಬದಿಯ ಪೋರ್ಷನ್ ನ ಶಟ್ ಡೌನ್ ಮಾಡುತ್ತೆ, ಟರ್ನ್ ಆಫ್ ಮಾಡುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ರಕ್ತ ಸಂಚಾರ ಬರೀ ಕೈಗಳಿಗೆ ಮತ್ತೆ ಕಾಲ್ಗಳಿಗೆ ತುಂಬಾ ಫೋರ್ಸ್ಫುಲ್ ಆಗಿ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಕ್ಕೆ ಆ ಟೈಮಲ್ಲಿ ವ್ಯಕ್ತಿಗಳು ಕಾಲನ್ನ ಶೇಕ್ ಮಾಡ್ತಾ ಇರ್ತಾರೆ, ಕೈಯಲ್ಲಿ ಏನಾದ್ರೂ ಪೆನ್ ಇಟ್ಕೊಂಡಿದ್ರೆ ಟಕ 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 ಅಂತ ಇರ್ತಾರೆ, ಅಥವಾ ಹಲ್ಲನ್ನ ಕಡಿತಾ ಇರ್ತಾರೆ. ಓಕೆ, ಸೊ ಈ ಒಂದು ಪ್ರತಿಕ್ರಿಯೆಯಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿ ಒತ್ತಡದಲ್ಲಿದ್ದಾನೆ, ಅಥವಾ ಆ ವ್ಯಕ್ತಿ ಯಾವ್ದೋ ಒಂದು ಕೋಪಕ್ಕೆ ಒಳಗಾಗಿದ್ದಾನೆ, ಅಥವಾ ಅವನು ಯಾವ್ದೋ ಒಂದು ಕೆಳಮಟ್ಟದ ಭಾವನೆಯನ್ನ ಅವನು ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಮತ್ತೆ ನಾರ್ಮಲೈಸ್ ಆದಾಗ, ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದಾಗ ಏನಾಗತ್ತೆ ಅಂತ ಅಂದ್ರೆ ಮತ್ತೆ ಕಿಡ್ನಿ ಮತ್ತೆ ಮೆಸೇಜ್ ಕಳ್ಸುತ್ತೆ, ಓಕೆ ಎಲ್ಲ ನಾರ್ಮಲ್ ಆಗ್ತಾ ಇದೆ ಅಂತ. ಮತ್ತೆ ಈ ಬ್ರೈನ್ ಏನಾಗುತ್ತೆ, ಟರ್ನ್ ಆನ್ ಆಗುತ್ತೆ. ಓಕೆ, ಈ ಭಾಗದ ಮೆದುಳು ಏನಕ್ಕೆ ಕಾರಣ ಅಂದ್ರೆ ಯೋಚನೆಗೆ ಕಾರಣ. ನಾವು ಏನೋ ಯೋಚನೆ ಮಾಡ್ತೀವಲ್ವಾ, ಥಿಂಕ್ ಮಾಡ್ತೀವಲ್ವಾ, ರೈಟ್? ಓ ಈ ತರ ಸಿಚುಯೇಷನ್ ಆಗ್ತಾ ಇದೆ, ನಾನು ಈ ತರ ಒಂದು ನಿರ್ಧಾರವನ್ನ ತಗೋಬೇಕು ಅಂತ ಯೋಚನೆ ಮಾಡ್ತೀವಲ್ವಾ, ಅದಕ್ಕೆ ಕಾರಣ. ಅದಕ್ಕೆ ಏನ್ ಹೇಳ್ತಾರೆ, ಕೋಪ ಬಂದಾಗ, ಬೇಜಾರಾದಾಗ, ಅಳ್ತಾ ಇರುವಾಗ, ಅಥವಾ ತುಂಬಾ ದುಃಖದಲ್ಲಿದ್ದಾಗ ಯಾವುದೇ ರೀತಿಯ ಒಳ್ಳೆಯ ಯೋಚನೆ ಭಾವನೆಗಳು ನಮಗೆ ಹೊಳೆಯಲ್ಲ, ಹೌದಲ್ಲ? ಯಾಕೆಂದ್ರೆ ಈ ಬ್ರೈನ್ ಸ್ವಿಚ್ ಆಫ್ ಆಗಿದೆಯಲ್ಲ, ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಯಾವಾಗ ನೀವು ನಾರ್ಮಲ್ ಆಗ್ತೀರಾ ಅವಾಗ ಮತ್ತೆ ಸ್ವಿಚ್ ಆನ್ ಆಗತ್ತದು. ಓಕೆ, ಟರ್ನ್ ಆನ್ ಆಗುತ್ತೆ. ಅವಾಗ ನಿಮಗೆ ಒಂದಷ್ಟು ಐಡಿಯಾ ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ಇದೇ ಪ್ರತಿದಿನನೇ ಆಗ್ತಾ ಇತ್ತು ಅನ್ಕೊಳ್ಳಿ, ನೀವು ಅದೇ ಬೇಜಾರಿಗೆ ಹೋಗ್ತೀರಾ, ಅದೇ ಹಿಂಸೆಯನ್ನ ಅನುಭವಿಸ್ತೀರಾ, ಅದೇ ಕೋಪಕ್ಕೆ ಹೋಗ್ತೀರಾ, ಮತ್ತೆ ಕಿಡ್ನಿ ಬ್ರೈನಿಗೆ ಮೆಸೇಜ್ ಕಳಿಸ್ತು, ಬ್ರೈನ್ ಇನ್ನೊಂದಕ್ಕೆ ಮೆಸೇಜ್ ಕಳಿಸ್ತು, ಇದೇ ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ದೇಹದ ಯಾವ್ದಾದ್ರೂ ಅಂಗ ಯಾವ್ದು ವೀಕ್ ಆಗಿರುತ್ತೋ ಆ ಅಂಗ ವೀಕ್ ಆಗಿ ಅಲ್ಲಿ ರೋಗಗಾರಕ ಶಕ್ತಿ ಹೋಗಿ ಕೂತ್ಕೊಳ್ಳತ್ತೆ. ಅಂದ್ರೆ ಇದು ಎಲ್ಲಿಂದ ಬರ್ತಾ ಇದೆ ರೋಗ? ಇವಾಗ ನಾವು ಒಳಗೊಂಡಿರುವಂತಹ ಕೆಳಮಟ್ಟದ ಭಾವನೆಗಳಿಂದ ಇದು ರಿಪೀಟೆಡ್ ಆಗಿ ಬಂದಾಗಿದ್ದ ಇದು ಆಗುತ್ತೆ, ಹೌದಾ? ಅದ್ರಲ್ಲೂ ಒಬ್ಬ ಮನುಷ್ಯನಿಗೆ ತುಂಬಾ ಹಿಂಸೆ ಕೊಡುವಂತಹ ಭಾವನೆ ಅಂತ ಅಂದ್ರೆ ನೋವು, ಬೇಜಾರು, ಅಥವಾ ಶಂಸಕ್ಕೆ ಆಗ್ದಲೇ ಇರುವಂತಹ ಕೆಲವೊಂದಷ್ಟು ಘಟನೆಗಳು. ಓಕೆನಾ? ಇವಾಗ ನೀವೇ ಯೋಚನೆ ಮಾಡಿ, ನೀವು ಸುಮ್ನೆ ಕೂತಿರ್ಬೇಕಾದ್ರೆ, ಅಥವಾ ನೀವ್ ಯಾವ್ದಾದ್ರು ಫಂಕ್ಷನಿಗೆ ಹೋದಾಗ, ಅಥವಾ ಎಲ್ಲೋ ಹೋದಾಗ ನಿಮಗೆ ಎರಡೇ ವಿಷಯಗಳು ಅಥವಾ ಎರಡೇ ತರಹದ ವ್ಯಕ್ತಿಗಳು ನಿಮಗೆ ನೆನಪಾಗ್ತಾರೆ. ಒಂದು, ನಿಮ್ಗೆ ತುಂಬಾ ಆತ್ಮೀಯವಾಗಿರುವಂಥವ್ರು, ಹೌದಾ? ಎರಡನೇದು, ನಿಮಗೆ ಯಾವ ವ್ಯಕ್ತಿಯನ್ನ ಕಂಡ್ರೆ ಆಗಲ್ವೋ ಅವರು, ಹೌದಲ್ವಾ? ಎಲ್ಲೇ ಫಂಕ್ಷನ್ಗೆ ಹೋದ್ರು ನೀವು ಅವ್ರನ್ನ ಹುಡುಕ್ತೀರಾ, ಅವ್ರು ಬಂದಿದಾರಾ, ಇವ್ರು ಹಿಂಗ್ ಬಂದಿದಾರಾ, ಏನ್ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ, ರೈಟ್? ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯವ್ರಿಗಿಂತ ಅಥವಾ ನಾನ್ ಯಾರನ್ನ ಪ್ರೀತಿಸ್ತೀನೋ ಅವ್ರಿಗಿಂತ ಜಾಸ್ತಿ ಜಾಗ ಯಾರಿಗ್ ಕೊಟ್ಟಿದೀವಿ ನಾವು? ಯಾರು ನಮಗೆ ನೋವು ಮಾಡಿದಾರೋ ಅವ್ರಿಗೆ ಕೊಟ್ಟಿದೀವಿ, ಹೌದಲ್ಲ? ಸೊ ಇನ್ನೊಂದ್ಸತಿ ಯೋಚನೆ ಮಾಡಿ, ನೀವು ಸುಮ್ನೆ ಕೂತಾಗ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಅಥವಾ ನಿಮ್ಮ ತುಂಬಾ ಹತ್ರದವ್ರ ಜೊತೆ ನೀವು ಮಾತಾಡ್ಬೇಕಾದ್ರೆ ಜಾಸ್ತಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಅವತ್ ಹಂಗ ಆಯ್ತು ರೀ, ಅವತ್ ನಾನು ಅಲ್ಲಿ ಹೋಗಿದ್ದೆ, ನನಗ್ ಹಂಗ ಹೇಳ್ಬಿಟ್ರು, ಹಿಂಗ ಆಗೋಯ್ತು, ಹಂಗ ಆಗೋಯ್ತು. ಅದನ್ನೇ ಪದೇ 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 ರಿಪೀಟ್ ಮಾಡ್ತಾ ಇರ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನಿಮ್ಗೆ ಒಂದ್ ಸತಿ ಬೈದಿರ್ತಾರೆ ಅಂತ ಅನ್ಕೊಳ್ಳೋಣ,
ಓಕೆ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು. ನೀವ್ ಅದನ್ನ 10 ಜನಕ್ಕೆ ಹೇಳಿ 10 ಸತಿ ಬೈಸ್ಕೊಂತ ಇದ್ದೀರಾ ಅಲ್ವಾ? ಇವಾಗ ಯಾರೋ ಒಬ್ರು ಏನಕ್ಕೋ ಹಿಂಗೆ ಆಡ್ಬೇಕಾದ್ರೆ ಒಂದ್ಸತಿ ಹೊಡೆದ್ರು ಅಂತ ಅನ್ಕೊಳ್ಳೋಣ. ನೀವ್ ಒಂದ್ 100 ಜನಕ್ಕೆ ಅದನ್ನ ಹೇಳ್ತಾ ಇದ್ದೀರಾ ಅಂದ್ರೆ 100 ಸತಿ ಹೊಡ್ಸ್ಕೊತಾ ಇದೀವಿ ನಾವು, ರೈಟ್? ಅದನ್ನೇ ಯೋಚನೆ ಮಾಡಿ 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 ಮಾಡಿ, ಹೌದಲ್ಲ? ನೋಡಿ, ಒಂದ್ಸತಿ ನೀವು ಯೋಚನೆ ಮಾಡಿದಾಗ ಶಕ್ತಿ ಈ ಸೈಜ್ ಅಲ್ಲಿ ಇತ್ತು ಅಂತ ಅನ್ಕೊಳ್ಳೋಣ, ಇಷ್ಟೇ ಪುಟಾಣಿ ಸೈಜ್ ಅಲ್ಲಿ ಇತ್ತು. ನೀವು ಪದೇ 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 ಅದಕ್ಕೆ ಶಕ್ತಿ ಕೊಟ್ಟು 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 ಏನಾಗಿರುತ್ತೆ, ಇಷ್ಟು ದೊಡ್ಡದಾಗಿರುತ್ತೆ. ಓಕೆ, ಅದನ್ನು ಒಂದೇ ಸತಿ ಹೋಗು ಅಂದ್ರೆ ಎಲ್ಲಿ ಹೋಗತ್ತೆ ಅದು, ರೈಟ್? ಇಟ್ ಇಸ್ ವೆರಿ ಡಿಫಿಕಲ್ಟ್, ಹೌದಲ್ಲ? ಸೊ ಹಾಗಾಗಿ ನಾವ್ ಹೇಗೆ ಅದರಿಂದ ಹೊರಗೆ ಬರೋದು, ಹೇಗೆ ಅದನ್ನ ನಾವು ಅಭ್ಯಾಸ ಮಾಡೋದು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ, ಹೌದಾ? ಸೊ ನೀವೇ ಯೋಚನೆ ಮಾಡಿ, ತುಂಬಾ ನೀವ್ ಯಾರನ್ನಾದ್ರೂ ತುಂಬಾ ಏನೋ ತುಂಬಾ ಆರೋಗ್ಯ ಸ್ಥಿತಿ ಹದಗೆಟ್ಟು ತುಂಬಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋರ್ನ ನೋಡಿದ್ರೆ ಅವ್ರು ನರಳ್ತಾ ಇರ್ತಾರೆ, ಹೌದಾ? ಈ ಕಡೆನೂ ಬರಕ್ ಆಗ್ತಾ ಇಲ್ಲ, ಆ ಕಡೆನೂ ಹೋಗಕ್ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಇನ್ನೂ ಒಂದಷ್ಟು ಜನ ಹೇಳ್ತಾರೆ, ನಾನು ಏನೇ ಆದ್ರೂ, ನಾನ್ ಸತ್ರು ಕೂಡ ಅವ್ರನ್ನ ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾರೆ, ಹೌದಾ? ನಾವು ಕ್ಷಮಿಸಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ಅನ್ನುವಂತ ಒಂದು ಸಾಮಾನ್ಯ ಪರಿಜ್ಞಾನವೂ ಕೂಡ ನಮಗಿರೋದಿಲ್ಲ ಕೆಲವೊಂದ್ಸತಿ. ಓಕೆ, ನಾವು ಹೇಳ್ತೀವಿ, ಬಾಯಿ ಮಾತಲ್ಲಿ ಮಾತಾಡ್ತೀವಿ, ನಾನ್ ಕ್ಷಮಿಸ್ಬಿಟ್ಟಿದೀನಿ, ನಾನೇನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾನ್ ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದೀನಿ ಅಂತ ಹೇಳ್ತೀವಿ. ಆದ್ರೆ ಮತ್ತೆ ನಿಮ್ಮ ಆತ್ಮೀಯರು ಸಿಕ್ಕಿದಾಗ ನೀವು ಅದೇ ವಿಷಯವನ್ನ ಮಾತಾಡ್ತಾ ಇದ್ದೀರಾ ಅಂದ್ರೆ ನೀವಿನ್ನೂ ಕ್ಷಮಿಸಿಲ್ಲ, ಹೌದಾ? ರೈಟ್? ಸೊ ಹಾಗಾಗಿ ಕ್ಷಮಿಸೋದು ಅಂತ ಅಂದ್ರೆ ಏನು ಅನ್ನೋಂತ ಒಂದು ವಿಷಯವನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಬಾಯಿ ಮಾತಿಗೆ ಅಥವಾ ಮೇಲ್ನೋಟಕ್ಕೆ ಮಾತ್ರ ಕ್ಷಮಿಸ್ತಾ ಇರ್ತೀವಿ. ಓಕೆ, ಆಂತರಿಕವಾಗಿ ನಾವು ಕ್ಷಮೆಯನ್ನ ಕೊಟ್ಟೇ ಇರಲ್ಲ. ಓಕೆನಾ? ಸೊ ಇಂಗ್ಲಿಷ್ ಅಲ್ಲಿ ಕ್ಷಮೆಗೆ ಏನಂತಾರೆ? ಫರ್ ಗಿವಿಂಗ್ ಅಂತ ಹೇಳ್ತಾರೆ. ಫರ್ ಗಿವ್. ಓಕೆ, ಅಂದ್ರೆ ಗಿವ್ ಅಂದ್ರೆ ಏನು? ಕೊಡೋದು. ಯಾವಾಗ ಒಬ್ಬ ವ್ಯಕ್ತಿ ಕ್ಷಮೆಯನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಓಕೆ, ಅವನು ತುಂಬಾ ಜನರಸ್ ಆಗ್ತಾನೆ. ಅಂದ್ರೆ ತುಂಬಾ ಏನು, ಏನನ್ನೇ ಕೇಳಿದ್ರು ಕೊಡುವಂತಹ ವ್ಯಕ್ತಿ, ರೈಟ್? ಸೊ ಆ ವ್ಯಕ್ತಿ ಆಗ್ತಾನೆ. ಏನನ್ ಬೇಕಾದ್ರೂ ನೀವು ಕೊಡಬಹುದು. ನೀವು ಯಾರೋ ಬಂದು ಒಂದ್ ಕಪ್ ಸಕ್ಕರೆ ಕೊಡಿ ಅಂತ ಅಂದ್ರೆ ನೀವು ಕೊಡ್ತೀರಾ, ಒಂದ್ ಕಪ್ ಅಕ್ಕಿ ಕೊಡಿ, ಒಂಚೂರು ಖಾಲಿ ಆಗಿದೆ ಅಂದ್ರೆ ಕೊಡ್ತೀರಾ, ಇನ್ನೊಂದು ಕೊಡ್ತೀರಾ, ಮತ್ತೊಂದು. ಅದೇ ರೀತಿ ಕ್ಷಮೆಯನ್ನ ನಾವ್ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳ್ಕೊಬೇಕಾಗತ್ತೆ. ಓಕೆ, ನೀವೆಲ್ಲರೂ ಕ್ಷಮೆ ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ಒಂದು ಪ್ರಶ್ನೆ ಅಂದ್ರೆ ನಾನು ನಿಜವಾಗ್ಲೂ ಕ್ಷಮೆಯನ್ನ ಕೊಟ್ಟಿದ್ದೀನಾ ಅಂತ ಅನ್ನೋದು. ಓಕೆ, ಸೊ ಈ ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಈಗ ಕ್ಷಮಿಸೋದ್ರಲ್ಲಿ ನೋಡಿ 2 ವಿಧ ಇದೆ. ಅಂದ್ರೆ ಆಂತರಿಕ ಕ್ಷಮೆ ಬೇರೆ, ಹೊರಗಡೆಯಿಂದ ನೀವು ಕ್ಷಮಿಸೋದ್ ಬೇರೆ. ಅಂದ್ರೆ ಇಂಟರ್ನಲ್ ಫರ್ಗಿವ್ನೆಸ್ ಅಂಡ್ ಎಕ್ಸ್ಟರ್ನಲ್ ಫರ್ಗಿವ್ನೆಸ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಸ್ಥಿತಿಯಲ್ಲಾದ್ರೂ ನೀವು ಒಬ್ಬ ವ್ಯಕ್ತಿಯನ್ನ ಆಂತರಿಕವಾಗಿ ಕ್ಷಮಿಸ್ಲೇಬೇಕು. ಓಕೆ, ಆದ್ರೆ ಹೊರಮುಖವಾಗಿ ಅಂದ್ರೆ ಹೊರಗಡೆಯಿಂದ ನೀವು ಏನು ಆಕ್ಷನ್ ನ ತಗೋಬೇಕು ಅದನ್ನ ತಗೊಳ್ಳೇಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ನಿಮ್ಮ ಮಗು ಒಂದು ಶಾಲೆಯಿಂದ ಬರ್ಬೇಕಾದ್ರೆ ಒಂದು ಪೆನ್ಸಿಲ್ ನ ತಗೊಂಬಂದ್ಬಿಟ್ಟಿದೆ ಅವ್ರ ಫ್ರೆಂಡ್ದು. ಓಕೆ, ತಗೊಂಬಂದ್ಬಿಟ್ಟಿದೆ. ಅವಾಗ ನೀವೇನ್ ಮಾಡ್ತೀರಾ? ನೀವ್ ಹೇಳ್ತೀರಾ, ಇದು ಒಳ್ಳೇದಲ್ಲ, ಈ ಗುಣ ಒಳ್ಳೇದಲ್ಲ, ನೀನ್ ಹೇಳಿ ತಗೊಂಡ್ಬರ್ಬೇಕು, ಇಲ್ಲ ನಿನ್ಗೆ ಆ ಪೆನ್ಸಿಲ್ ಅವಶ್ಯಕತೆ ಇಲ್ಲ, ನಾನ್ ಕೊಡಿಸ್ತೀನಿ, ರೈಟ್? ಸೊ ಈ ಒಂದು ಗುಣ ಒಳ್ಳೇದಲ್ಲ ಅಂತ ನೀವ್ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಟೈಮ್ ಏನಾದ್ರೂ ಅದೇ ತರ ಕಂಪ್ಲೇಂಟ್ ಶಾಲೆಯಿಂದ ನಿಮ್ಗೆ ಟೀಚರ್ ಫೋನ್ ಮಾಡಿದಾಗ ನೀವು ನಿಮ್ಮ ಮಗುವನ್ನ ಡೌಟ್ ಪಡಬಾರ್ದು. ಅಂದ್ರೆ ನೀವ್ ಇನ್ನೂ ಡೌಟ್ ಪಡ್ತಾ ಇದ್ದೀರಾ ಅಂದ್ರೆ ಆಂತರಿಕವಾಗಿ ನಿಮ್ಮ ಮಗುವನ್ನ ನೀವು ಕ್ಷಮಿಸಿಲ್ಲ. ಓಕೆ, ಹೊರಗಡೆ ಏನು ನೀವು ಆಕ್ಷನ್ ನ ತಗೋಬೇಕಾಗಿತ್ತು ಅದನ್ನ ನೀವು ತಗೊಳ್ಳೇಬೇಕು. ಒಂದ್ ಪೆಟ್ ಕೊಡ್ಬಹುದು ಅಥವಾ ಚೂರು ಗದರಿ ಹೇಳ್ಬಹುದು, ಇದನ್ನೆಲ್ಲ ಮಾಡ್ಬೋದು. ಆದ್ರೆ ಆಂತರಿಕವಾಗಿ ನಾವು ಆ ಮಗುವನ್ನ ಕ್ಷಮಿಸಿರ್ಲೇಬೇಕು, ಹೌದಲ್ಲ? ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಆಂತರಿಕ ಕ್ಷಮೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆದ್ರೆ ಎಲ್ಲಾ ಘಟನೆಯಲ್ಲೂ ಕೂಡ ಹೊರಮುಖವಾಗಿಯೂ ಕೂಡ ನೀವು ಕ್ಷಮಿಸ್ಬೇಕಾಗಿಲ್ಲ. ಇವಾಗ ಯಾರೋ ಒಬ್ರು ಪಿಕ್ ಪಾಕೆಟ್ ಮಾಡಿರ್ತಾರ ಅನ್ಕೊಳ್ಳಿ, ಆಂತರಿಕವಾಗಿ ಅವ್ರನ್ನ ಕ್ಷಮಿಸಿ.
ಹೊರಗಡೆ ನೀವ್ ಏನು ರಿಪೋರ್ಟ್ ಮಾಡ್ಬೇಕಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾ, ಇನ್ನೊಂದ್ ಮಾಡ್ಬೇಕಾ, ಮತ್ತೊಂದ್ ಮಾಡ್ಬೇಕಾ, ಆ ಆಕ್ಷನ್ ನ ನೀವು ತಗೊಳ್ಳೇಬೇಕು. ಓಕೆ, ಅರ್ಥ ಆಗ್ತಾ ಇದೆಯಾ? ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಕ್ಷಮಿಸ್ತೀರಾ ನಿಜ. ಓಕೆ, ಯಾರೋ ಒಬ್ರು ನಿಮಗೆ ಬೇಜಾರು ಮಾಡಿದ್ದಾರೆ, ದುಃಖವನ್ನ ಕೊಟ್ಟಿದ್ದಾರೆ, ಅಥವಾ ಮೋಸ ಮಾಡಿದ್ದಾರೆ, ಇನ್ನೊಂದ್ ಮಾಡಿದ್ದಾರೆ, ಮತ್ತೊಂದು ಕ್ಷಮಿಸ್ಬೇಕು ನಿಜ. ಆದ್ರೆ ಕ್ಷಮಿಸೋದ್ರ ಜೊತೆಗೆ ಪಾಠವನ್ನು ಕೂಡ ನೀವು ಕಲಿಬೇಕು. ಆ ಘಟನೆಯಿಂದ ನನ್ನ ಜೀವನದಲ್ಲಿ ನಾನು ಏನ್ ಪಾಠವನ್ನ ಕಲಿಬೇಕು ಅನ್ನೋದನ್ನ ನೀವು ನೋಡ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ, ಆ ವ್ಯಕ್ತಿಯನ್ನ ನೀವು ಕ್ಷಮಿಸ್ತೀರಾ, ನೀವು ಪಾಠ ಕಲ್ತಿಲ್ಲ ಅಂತ ಅಂದ್ರೆ ಇನ್ನೊಂದು ವ್ಯಕ್ತಿಯಿಂದ ಅದೇ ಘಟನೆ ರಿಪೀಟ್ ಆಗತ್ತೆ. ದ ಸೇಮ್ ಥಿಂಗ್ ವಿಲ್ ಬಿ ರಿಪೀಟೆಡ್. ಓಕೆ, ಗೊತ್ತಾಗ್ತಾ ಇದೆ ಅಲ್ವಾ? ಕ್ಷಮಿಸೋದು ಎಷ್ಟು ಮುಖ್ಯನೋ ಹಾಗೆ ಆ ಘಟನೆಯಿಂದ ಜೀವನ ನನಗೆ ಏನು ಪಾಠವನ್ನ ಹೇಳ್ಕೊಡ್ತಾ ಇದೆ ಅಂತ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ನನಗೆ ಅರ್ಥ ಆಗತ್ತೆ, ನಿಮ್ಮ ಮನಸ್ಸಿಗೆ ನೋವು ಮಾಡಿರುವಂತಹ ವ್ಯಕ್ತಿಯನ್ನ ಕ್ಷಮಿಸೋದು ತುಂಬಾನೇ ಕಷ್ಟ. ಓಕೆ, ತುಂಬಾನೇ ಕಷ್ಟ. ಇದೇನ್ ಸುಲಭವಾಗಿರುವಂತಹ ಇದಲ್ಲ, ವಿಷಯ ಅಲ್ಲ, ಇದು ತುಂಬಾನೇ ಕಷ್ಟ. ಆದ್ರೆ ನೀವು ಆ ಅಭ್ಯಾಸವನ್ನ ಸತತವಾಗಿ ಮಾಡ್ತಾ ಹೋದ್ರೆ ಆ ಕಷ್ಟ ಅನ್ನೋದು ಒಂದ್ ಸ್ವಲ್ಪ ಸುಲಭವಾಗ್ತಾ ಹೋಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತುಂಬಾ ಸುಲಭ ಅನ್ಸತ್ತೆ. ಓಕೆ, ಈಗ ನೀವೇ ಯೋಚನೆ ಮಾಡಿ, ನಿಮಗೆ ಯಾರು ತುಂಬಾ ದುಃಖವನ್ನ ಕೊಟ್ಟಿದಾರೋ, ಮೋಸ ಮಾಡಿದಾರೋ, ಇನ್ನೊಂದ್ ಮಾಡಿದಾರೋ, ಮತ್ತೊಂದ್ ಮಾಡಿದಾರೋ, ಯಾರೋ ನಿಮಗೆ ಆಗಲ್ವಲ್ಲ, ನಿಮಗೆ ಅವ್ರು ಕಂಡ್ರೆ ಆಗಲ್ವಲ್ಲ, ಆ ವ್ಯಕ್ತಿಯನ್ನ ಒಂದ್ಸತಿ ನೆನ್ಸ್ಕೊಳ್ಳಿ. ಓಕೆ, ಆ ವ್ಯಕ್ತಿ ಬೇರೆಯೊಬ್ಬರ ಜೀವನದಲ್ಲಿ, ಬೇರೆಯವರ ಜೀವನದಲ್ಲಿ ಆ ವ್ಯಕ್ತಿ ಒಳ್ಳೆಯವರು ಕೂಡ ಆಗಿದಾರಲ್ವಾ? ಅಂದ್ರೆ ಆ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಇದೆ ಅಲ್ವಾ? ಹೌದಲ್ಲ? ನಮ್ಗೆ ನಮ್ ಜೊತೆಗೆ ಅದೇನೋ ಒಂದು ಕೆಟ್ಟ ಘಟನೆ ಇತ್ತು, ಏನೋ ಒಂದು ಸಂದರ್ಭ ಇತ್ತು, ಆಗೋಯ್ತು. ಆದ್ರೆ ಆ ವ್ಯಕ್ತಿಯಲ್ಲೂ ಕೂಡ ಒಂದಷ್ಟು ಒಳ್ಳೆ ಗುಣ ಇದೆ ಅಲ್ವಾ? ಆ ಘಟನೆ ಅಥವಾ ಆ ಸಂದರ್ಭ ಆಗಿದ್ರಿಂದ ನೀವೇನೋ ಒಂದಷ್ಟು ಪಾಠಗಳನ್ನ ಕಲ್ತಿದ್ದೀರಾ, ಹೌದಾ? ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಬೆಳವಣಿಗೆಯಲ್ಲಿ ಒಂದಷ್ಟು ದೊಡ್ಡ ಪಾಲನ್ನ ಹಂಚ್ಕೊಂಡಿದ್ದಾರೆ. ಈ ವಿಷಯ ನಮಗೆ ಅರ್ಥ ಆದಾಗ ಆ ಘಟನೆಯಿಂದ ಹೊರಗ್ ಬರೋದು ತುಂಬಾ ಸುಲಭ. ಓಕೆ, ನೆನ್ಪಿಟ್ಕೊಳ್ಳಿ, ನೀವು ಕ್ಷಮಿಸಿಲ್ಲ ಅಂದ್ರೆ, ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು, ಆಧ್ಯಾತ್ಮಿಕವಾಗಿ ನಮ್ಮ ಪ್ರಗತಿ ಆಗ್ಬೇಕು ಅಂತ ಅಂದ್ರೆ ನಾವು ಕ್ಷಮಿಸ್ಬೇಕು, ಕ್ಷಮೆ ಕೇಳ್ಬೇಕು. ಇಲ್ಲ ಅಂತ ಅಂದ್ರೆ ತುಂಬಾ ಕಷ್ಟ ಆಗತ್ತೆ, ಆಧ್ಯಾತ್ಮಿಕ ಪ್ರಗತಿ ಆಗಲ್ಲ. ಈಗ ನಾವು ಕೃಷ್ಣನ ಹತ್ರ ಹೋಗ್ಬೇಕು, ರಾಮನ ಹತ್ರ ಹೋಗ್ಬೇಕು, ಆಂಜನೇಯನ ಹತ್ರ ಹೋಗ್ಬೇಕು, ಯಾವ್ದೇ ನೀವು ದೇವ್ರ ಹತ್ರ ಹೋಗ್ಬೇಕು ಅಂತ ಅಂದ್ರೆ ಕೃಷ್ಣ ಏನಂತ ಹೇಳಿದಾನೆ? ಯಾರು ಹೇಟ್ರೆಡ್ ಅಥವಾ ದ್ವೇಷವನ್ನ ಹೊಂದಿರಲ್ವೋ ಅವನು ನನಗೆ ತುಂಬಾ ಹತ್ರ ಆದವನು ಅಂತ ಹೇಳಿದಾನೆ, ಹೌದಲ್ವಾ? ಆ ದ್ವೇಷವನ್ನ ನಾವಿಲ್ ಬಿಟ್ರೆ ಮಾತ್ರ ನಾವು ಪರಮಾತ್ಮನ ಹತ್ರ ಹೋಗಕ್ಕೆ ಸಾಧ್ಯ ಇದೆ, ಹೌದಲ್ಲ? ನಾನು ಇನ್ನೊಂದು ರೀತಿಯಲ್ಲಿ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನೋಡಿ, ಇಲ್ಲಿ ಈ ಭಾಗದಲ್ಲಿ ಅನಾಹತ ಅಥವಾ ಹೃದಯ ಚಕ್ರ ಅನ್ನುವಂತ ಒಂದು ಚಕ್ರ ಇರುತ್ತೆ. ಯಾರಾದ್ರೂ ಯೋಗ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಈ ಚಕ್ರಗಳ ಬಗ್ಗೆ ಮಾಹಿತಿ ಇರುತ್ತೆ. ಓಕೆ, ಇಲ್ಲಿ ಈ ಭಾಗದಲ್ಲಿ ಇದನ್ನ ಅನಾಹತ ಅಥವಾ ಹೃದಯ ಚಕ್ರ ಅಂತ ಕರಿತೀವಿ ನಾವು. ಓಕೆ, ಇವಾಗ ನೀವು ಹೇಳ್ತೀರಲ್ವಾ, ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿ ನೆಲೆಸಿದಾಳೆ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಆ ಹೃದಯ ಚಕ್ರ ಇರೋದು ಇಲ್ಲಿ. ನಮ್ಮೆಲ್ಲರಿಗೂ ಈ ಹೃದಯ ಚಕ್ರ ಇದೆ. ಓಕೆನಾ? ಹಾಗೆ ನಮ್ಮ ಈ ಭಾಗದಲ್ಲಿ, ನೆತ್ತಿ ಭಾಗದಲ್ಲಿ ಇನ್ನೊಂದು ಚಕ್ರ ಇದೆ, ಅದನ್ನ ಸಹಸ್ರಾರ ಚಕ್ರ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಇದನ್ನ ಕ್ರೌನ್ ಚಕ್ರ ಅಂತ ಕರಿತೀವಿ. ಓಕೆ, ಇದು ಸಹಸ್ರಾರ ಚಕ್ರ, ಇದು ಹೃದಯ ಚಕ್ರ. ಈ ಹೃದಯ ಚಕ್ರ ಏನ್ ಹೇಳತ್ತೆ ಅಂತ ಅಂದ್ರೆ, ನಾನು, ನಂದು, ನನ್ ಫ್ಯಾಮಿಲಿ, ನನ್ ಕುಟುಂಬ, ನನ್ನವರು ಅಂತ ಹೇಳುವಂತಹ ಪ್ರೀತಿ ತುಂಬಿರುವಂತಹ ಸ್ಥಳ ಇದು. ಓಕೆನಾ? ಇದೇನ್ ಹೇಳುತ್ತೆ? ದೈವಿಕ ಪ್ರೀತಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಓಕೆ, ಎಲ್ಲರಲ್ಲೂ ಒಳ್ಳೆದೇ ತುಂಬಿರ್ಲಿ ಅಂತ ಹೇಳುವಂತಹ ಚಕ್ರ ಯಾವುದು? ಇದು. ಅಂತ ಸ್ವಭಾವವನ್ನ ಹೊಂದಿರುವಂತಹ ಚಕ್ರ ಇದು. ಓಕೆ, ಈ ಸಹಸ್ರಾರ ಚಕ್ರದ ಮೂಲಕನೇ ನಾವು ನಮ್ಮ ಆತ್ಮ ಮತ್ತೆ ನಮ್ಮ ಪರಮಾತ್ಮನಿಗೆ ಕನೆಕ್ಟ್ ಆಗಿರ್ತೀವಿ. ಅಂದ್ರೆ ಒಂದು ಕನೆಕ್ಷನ್, ಒಂದು ಕೊಂಡಿಯನ್ನ ಹೊಂದಿರ್ತೀವಿ. ಓಕೆ, ಈಗ ದೇವ್ರು ಯಾವಾಗ್ಲೂ ನಮ್ ಜೊತೆನೇ ಇದ್ದಾನೆ, ಅಥವಾ ನಾವು ನಮ್ಮ ದೇವರಲ್ಲಿ ಯಾವಾಗ್ಲೂ ಕನೆಕ್ಟ್ ಆಗೇ ಇರ್ತೀವಿ ಅಂತ ಅಂದ್ರೆ ಯಾವ ಚಕ್ರದ ಮೂಲಕ ಅದು ಸಾಧ್ಯ? ಈ ಸಹಸ್ರಾರ ಚಕ್ರದ ಮೂಲಕ ಸಾಧ್ಯ. ಓಕೆ, ನೋಡಿ, ದೈವಿಕ
ಬೆಳಕು ಬರಕ್ಕೆ ಇರುವಂತ ಏಕೈಕ ಬಾಗಿಲು ಅಂತ ಅಂದ್ರೆ ಅದು ಸಹಸ್ರಾರ ಚಕ್ರ. ಓಕೆನಾ? ಈ ಸಹಸ್ರಾರ ಚಕ್ರ ಅರಳ್ಬೇಕು ಅಥವಾ ಈ ಸಹಸ್ರಾರ ಚಕ್ರ ಓಪನ್ ಆಗ್ಬೇಕು ಅಂದ್ರೆ ನಿಮ್ಮ ಹೃದಯ ಚಕ್ರ ಅರಳಿರ್ಬೇಕು. ನಿಮ್ಮ ಹೃದಯ ಚಕ್ರ ಅರಳಿಲ್ಲ ಅಂದ್ರೆ ಸಹಸ್ರಾರ ಚಕ್ರ ಓಪನ್ ಆಗಲ್ಲ. ಓಕೆನಾ? ಹೃದಯ ಚಕ್ರ ಯಾವಾಗ ಅರಳುತ್ತೆ? ಯಾವಾಗ ನೀವು ಸ್ಮೈಲ್ ಮಾಡ್ತೀರಾ, ಯಾವಾಗ ನೀವು ನಗ್ತೀರಾ, ಯಾವಾಗ ನೀವು ಆನಂದವಾಗಿರ್ತೀರಾ, ಯಾವಾಗ ನೀವು ಖುಷಿಯಿಂದ ಇರ್ತೀರಾ, ಯಾವಾಗ ನೀವು ಕ್ಷಮಿಸ್ತೀರಾ, ಯಾವಾಗ ನೀವು ಭಜನೆಯನ್ನ ಮಾಡ್ತೀರಾ. ಇದಕ್ಕೂ ಮುಂಚೆ ಮಾಡ್ತಾ ಇದ್ರಿ ಅಲ್ವಾ ಸೆಷನ್ಗಿಂತ ಮುಂಚೆ? ಸೊ ನೋಡಿ, ನೀವು ಭಜನೆ ಮಾಡುವಾಗ ಯು ಆಲ್ಸೋ ಡೂ ಕ್ಲಾಪಿಂಗ್. ಕ್ಲಾಪ್ ಕೂಡ ಮಾಡ್ತೀರಾ ಅಲ್ವಾ? ಕ್ಲಾಪ್ ಮಾಡ್ತಾ ಕೂಡ ಭಜನೆ ಮಾಡ್ತಾರೆ, ಹೌದಲ್ಲ? ಸೊ ಭಜನೆಯನ್ನ ಮಾಡ್ಬೇಕಾದ್ರೆ ನಿಮ್ಮ ಹೃದಯ ಚಕ್ರ ಅರಳುತ್ತೆ. ಓಕೆ, ಬಿಕಾಸ್ ಯು ಆರ್ ಥಿಂಕಿಂಗ್ ಅಬೌಟ್ ಗಾಡ್. ನೀವು ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಆನಂದದಲ್ಲಿದ್ದೀರಾ, ಆನಂದದಿಂದ ಹಾಡ್ತಾ ಇದ್ದೀರಾ, ಹೌದಲ್ಲ? ಸೊ ಅವಾಗ ಏನಾಗುತ್ತೆ? ನಿಮ್ಮ ಹೃದಯ ಚಕ್ರ ಅರಳುತ್ತೆ. ನಿಮ್ಮ ಹೃದಯ ಚಕ್ರ ಯಾವಾಗೆಲ್ಲ ಅರಳುತ್ತೋ ನಿಮ್ಮ ಸಹಸ್ರಾರ ಚಕ್ರ ಅರಳುತ್ತೆ. ಓಕೆ, ಯಾವಾಗೆಲ್ಲ ನಿಮ್ಮ ಸಹಸ್ರಾರ ಚಕ್ರ ಅರಳುತ್ತೋ ಆಗ ನೀವು ನಿಮ್ಮ ಆತ್ಮನ ಜೊತೆ, ನಿಮ್ಮ ಪರಮಾತ್ಮನ ಜೊತೆ ಒಂದಾಗಿರ್ತೀರಾ, ಹೌದಾ? ಅದಕ್ಕೆ ನೀವು ಭಜನೆ ಮಾಡಾದ್ಮೇಲೆ ಅಥವಾ ದೇವ್ರ ದೀಪ ಹಚ್ಚಾದ್ಮೇಲೆ ಅಥವಾ ದೇವ್ರದ ಸ್ತೋತ್ರ ಹೇಳಾದ್ಮೇಲೆ ಯು ಫೀಲ್ ವೆರಿ ಹ್ಯಾಪಿ. ನೀವು ತುಂಬಾ ಖುಷಿಯಾಗಿರ್ತೀರಾ. ಏನೋ ಒಂದು ತೃಪ್ತಿ, ಏನೋ ಒಂದು ಆನಂದ, ಹೇಳ್ಕೊಳಕ್ ಆಗ್ದಲೇ ಇರುವಂತ ಒಂದು ಒಂದು ಸಿಚುವೇಶನ್ ಅಲ್ಲಿ ಇರ್ತೀರಾ, ಹೌದಲ್ಲ? ಅದ್ ಯಾವಾಗ ಆಗತ್ತೆ ಅಂದ್ರೆ ಹೃದಯ ಚಕ್ರ ಅರಳಿದಾಗ ಮಾತ್ರ. ಓಕೆ, ನಾವು ಕ್ಷಮಿಸೇ ಇಲ್ಲ, ಬರೀ ದ್ವೇಷವನ್ನ ತುಂಬಿಕೊಂಡಿದೀವಿ, ಕಷ್ಟವನ್ನ ತುಂಬಿಕೊಂಡಿದೀವಿ, ದುಃಖವನ್ನ ತುಂಬಿಕೊಂಡಿದೀವಿ, ಸಂಕಟವನ್ನ ತುಂಬಿಕೊಂಡಿದೀವಿ ಅಂದ್ರೆ ಹೃದಯ ಚಕ್ರ ಅರಳಲ್ಲ. ಹೃದಯ ಚಕ್ರ ಅರಳಿಲ್ಲ ಅಂದ್ರೆ ಸಹಸ್ರಾರ ಚಕ್ರ ಅರಳಲ್ಲ. ಸಹಸ್ರಾರ ಚಕ್ರ ಅರಳಿಲ್ಲ ಅಂದ್ರೆ ಹೇಗೆ ನಾವು ಕೃಷ್ಣನ ಹತ್ರ ಹೋಗೋದು, ಅಥವಾ ಹೇಗೆ ನಾವು ರಾಮನ ಹತ್ರ ಹೋಗೋದು, ಅಥವಾ ಹೇಗೆ ನಾವು ಬೇರೆ ಯಾವ್ದಾದ್ರು ನಾವು ನಂಬುವಂತಹ ಗುರು ಅಥವಾ ನಾವು ನಂಬುವಂತಹ ದೈವದ ಹತ್ರ ಹೋಗೋದು, ಹೌದಲ್ಲ? ಸೊ ನಮಗೆ ಆಧ್ಯಾತ್ಮಿಕವಾಗಿ ನಾನು ಪ್ರಗತಿಯನ್ನ ಹೊಂದಬೇಕು ಅಂತ ಅಂದ್ರೂ ಕೂಡ ನಾನು ಕ್ಷಮಿಸ್ಲೇಬೇಕು. ಇಟ್ಸ್ ಅ ವೆರಿ ಬೇಸಿಕ್ ಥಿಂಗ್. ಇದು ತುಂಬಾ ಬೇಸಿಕ್ ಆಗಿರುವಂತಹ ಒಂದು ಫೌಂಡೇಶನ್, ಹೌದಲ್ಲ? ಸೊ ಹಾಗಾಗಿ ನಾವು ಕ್ಷಮೆಯನ್ನ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ, ನೀವು ನಿಮ್ಗೆ ಯಾರೋ ಒಂದಷ್ಟು ನೋವು ಮಾಡಿದ್ದಾರೆ, ಬೇಜಾರ್ ಮಾಡಿದ್ದಾರೆ, ಸಂಕಟ ಮಾಡಿದ್ದಾರೆ, ಇವರೆಲ್ಲ ಇದಾರಲ್ವಾ, ಅವ್ರ ಜೊತೆ ಒಂದೊಂದು ಕೊಂಡಿಯನ್ನ ಇಟ್ಕೊಂಡಿದೀರಾ ಅಂತ. ಓಕೆ, ಒಂದೊಂದು ಕೊಂಡಿ ಇದೆ ಅಂದ್ರೆ ಫಿಸಿಕಲಿ, ದೈಹಿಕವಾಗಿ ನೀವು ಕಲ್ಪನೆ ಮಾಡ್ಕೊಳ್ಳಿ. ಈ ತರ ನಿಮ್ಮ ಹೊಟ್ಟೆಯಲ್ಲಿ ಒಂದ್ ದಾರ ಕಟ್ಕೊಂಡಿದೀರಾ. ಆ ದಾರದ ಮುಂದೆ ಎಕ್ಸ್ಟೆನ್ಷನ್ ನ ನೀವು ಒಬ್ಬೊಬ್ರಿಗೆ ಟೈ ಮಾಡಿದೀರಾ. ಯಾರು ನಿಮ್ಗೆ ಇಷ್ಟ ಆಗಲ್ವಲ್ಲ ಅವ್ರ ಜೊತೆ ಟೈ ಮಾಡಿದೀರಾ ನೀವು. ಓಕೆನಾ? ನೀವೆಲ್ಲೇ ಹೋದ್ರು ಆ ವ್ಯಕ್ತಿ ನಿಮ್ ಹತ್ರ ಬಂದೇ ಬರ್ತಾರೆ, ಹೌದಾ? ಯಾಕೆಂದ್ರೆ ನಿಮಗೂ ಅವ್ರಿಗೂ ಕೊಂಡಿ ಇದೆಯಲ್ವಾ, ಹೌದಲ್ಲ? ಸೊ ಹಾಗಾಗಿ ನೀವೆಲ್ಲೇ ಹೋದ್ರು ಆ ವ್ಯಕ್ತಿಗಳು ಬರ್ತಾರೆ. ನೀವ್ ಆ ಕಡೆಗೆ ಹೋಗ್ಬೇಕು ಅಂದ್ರೆ ಇವ್ರು ಇಷ್ಟ ಜನ ಬರ್ತಾರೆ, ಈ ಕಡೆಗೆ ಹೋಗ್ಬೇಕು ಅಂದ್ರೆ ಇವ್ರು ಇಷ್ಟ ಜನ ಬರ್ತಾರೆ, ಮುಂದಕ್ಕೆ ಹೋಗ್ಬೇಕು ಅಂದ್ರೂ ಬರ್ತಾರೆ, ಹಿಂದಕ್ಕೆ ಹೋಗ್ಬೇಕು ಅಂದ್ರೂ ಬರ್ತಾರೆ. ಹೇಗೆ ನಾವು ಜೀವನದಲ್ಲಿ ಫ್ರೀಡಮ್ ಇಂದ ಮುಂದಕ್ಕೆ ಹೋಗಕ್ ಸಾಧ್ಯ ಇದೆ ಇಷ್ಟು ಜನದ ಜೊತೆ ನಾವು ಕೊಂಡಿಯನ್ನ ಇಟ್ಕೊಂಡಾಗ, ಹೌದಲ್ಲ? ಸೊ ಹಾಗಾಗಿ ನಾವು ಕ್ಷಮಿಸಿಲ್ಲ ಅಂದ್ರೆ ನಾವ್ ಎಲ್ಲಿದೀವೋ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗಕ್ಕಾಗಲ್ಲ. ಓಕೆ, ನೀವ್ ಯಾವಾಗ ಆ ಕೊಂಡಿಯನ್ನ ಕಟ್ ಮಾಡ್ತೀರಾ, ಯಾವಾಗ ನೀವು ಆ ಕೊಂಡಿಯಿಂದ ಮುಕ್ತರಾಗ್ತೀರಾ, ಆಗ ಫ್ರೀ ಆಗ್ತೀರಾ. ನೀವು ಎಲ್ ಬೇಕನ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು, ಹೌದಲ್ಲ? ರೈಟ್? ಎಷ್ಟು ಸುಲಭ ಇದೆ. ಆದ್ರೆ ನಾವು ಮುಂಚೆಯಿಂದನೂ ಅನ್ಕೊಂಡ್ಬಿಟ್ಟಿದೀವಲ್ಲ, ಕ್ಷಮಿಸೋದ್ ಕಷ್ಟ ಇದೆ, ಅಯ್ಯೋ ಅವ್ರು ನನಗೆ ಎಷ್ಟು ನೋವು ಮಾಡಿದ್ದಾರೆ, ಅವ್ರನ್ನ ನಾನ್ ಯಾಕೆ ಕ್ಷಮಿಸ್ಲಿ ಅನ್ನೋಂತ ಭಾವನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅದು ನಿಮಗೆ ಕಷ್ಟ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ತುಂಬಾ ಜನ ಹೆಣ್ಮಕ್ಳೇ ಇರೋದ್ರಿಂದ ನಾ ಹೇಳ್ತೀನಿ, ಅಡ್ಗೆ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕಷ್ಟ ಅನ್ಸಿತ್ತು, ಹೌದಲ್ಲ? ಸೊ ಅಥವಾ ಕಾರ್ ಓಡಿಸುವಾಗ ನಿಮಗ್ ಕಷ್ಟ ಅನ್ಸಿತ್ತು. ಆದ್ರೆ ಮಾಡ್ತಾ 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 ಈಗ ಅಡ್ಗೆಯಲ್ಲಿ ನೀವೇ ಎಕ್ಸ್ಪರ್ಟ್ ಆಗಿದ್ದೀರಾ, ಹೌದಲ್ಲ? ಸೊ ಕಾರ್ ಓಡಿಸೋದ್ರಲ್ಲೂ ನೀವ್ ಎಕ್ಸ್ಪರ್ಟ್ ಆಗಿರಬಹುದು, ಹೌದಲ್ಲ? ಹಾಗೆ ನೀವು ಕ್ಷಮಿಸ್ತಾ ಇದ್ರೆ ಒಂದಿನ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಅದೇ ನಿಮ್ಮ ಗುಣವಾಗಿ ಬದ್ಲಾಗೋಗತ್ತೆ. ಓಕೆ, ಸೊ ಯಾಕೆ ಕ್ಷಮಿಸ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಹೌದಾ? ರೈಟ್? ಈಗ ಮುಂದಕ್ಕೆ ಹೋಗೋಣ, ಇನ್ನೊಂದು ಹಂತಕ್ಕೆ ಹೋಗೋಣ. ಓಕೆ, ಸೊ ಈಗ್ಲೇ ಯೋಚನೆ ಮಾಡಿ, ನೀವ್ ಒಂಚೂರು ಯೋಚನೆ ಮಾಡಿ, ನಮ್ಮ ತಲೆಯಲ್ಲಿ
ಜಾಸ್ತಿ ನೆನ್ಪಿರೋದೆ ನಮಗೆ ಯಾವುದು ಬೇಡವೋ ಆ ಘಟನೆಗಳು. ಹೌದಾ? ಎಷ್ಟೊಂದ್ ಸತಿ ನಾವು ಸುಮ್ನೆ ಕೂತಾಗ ಹಿಂಗ್ ಕುತ್ಕೊಂಡಿದ್ದಾಗ ಏನ್ ಯೋಚನೆ ಮಾಡ್ತೀವಿ? ನಂಗ್ ಅವತ್ ಹಂಗಾಯ್ತು, ನಂಗ್ ಇವತ್ ಹಿಂಗಾಯ್ತು, ನನ್ ಸ್ಕೂಲಲ್ಲಿ ಹಂಗಾಗಿತ್ತು, ನನ್ ಫ್ರೆಂಡ್ ಹಿಂಗ್ ಮಾಡಿದ್ಲು, ನನಗೆ ನಮ್ಮ ಮನೆಯವ್ರು ಹಿಂಗ್ ಮಾಡಿದ್ರು, ಅದ್ ಹಂಗಾಗಿತ್ತು, ಇದನ್ನೇ ನೀವು ಮೆಲಕ್ ಹಾಕ್ತಾ ಇದ್ರೆ, ಇದನ್ನೇ ನೀವು ಯೋಚನೆ ಮಾಡ್ತಾ ಇದ್ರೆ, ಓಕೆ, ಒಳ್ಳೆಯ ಯೋಚನೆ ಬರಕ್ಕೆ ನಿಮ್ ಹತ್ರ ಜಾಗನೇ ಇಲ್ವಲ್ಲ. ಹೌದಾ? ಸೊ ಆವಾಗ ಆ ಯೋಚನೆಯನ್ನ ಮಾಡಿದಾಗ ನೀವು ಯಾವ ಪರಿಸ್ಥಿತಿಗೆ ಹೋಗ್ತೀರಾ? ಮತ್ತೆ ಬೇಜಾರಿಗೆ ಹೋಗ್ತೀರಾ, ಮತ್ತೆ ಇಲ್ಲ ಕೋಪಕ್ಕೆ ಹೋಗ್ತೀರಾ, ಅಥವಾ ಸಂಕಟಕ್ಕೆ ಹೋಗ್ತೀರಾ, ಅಥವಾ ಅಳುವಂತಹ ಸ್ಥಿತಿಗೆ ಹೋಗ್ತೀರಾ. ಮತ್ತೆ ದೇಹದಲ್ಲಿ ಏನ್ ಮೆಸೇಜ್ ಹೋಗುತ್ತೆ ಅಂತ ಗೊತ್ತಲ್ಲ, ಬ್ರೈನ್ ಶಟ್ ಡೌನ್ ಆಗುತ್ತೆ, ಇನ್ನೊಂದಾಗುತ್ತೆ ಮತ್ತೆ. ಓಕೆ, ಅದಕ್ಕೆ ಏನ್ ಹೇಳ್ತಾರೆ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಏನ್ ಹೇಳ್ತಾರೆ, ಆರೋಗ್ಯ ಅಂದ್ರೆ ಏನು ಅಂತ ಅಂದ್ರೆ, ಹೆಲ್ತ್ ಇಸ್ ನಾಟ್ ಮಿಯರ್ಲಿ ಅ ಲ್ಯಾಕ್ ಆಫ್ ಡಿಸೀಸ್. ಅಂದ್ರೆ ಕಾಯಿಲೆ ಇಲ್ದಲೇ ಇರೋದೇ ಹೆಲ್ತ್ ಅಲ್ಲ. ಹೆಲ್ತ್ ಅಂತ ಅಂದ್ರೆ ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ, ಮತ್ತು ನಾವು ಸೋಷಿಯಲ್ ವೆಲ್ ಬೀಯಿಂಗ್, ಅಂದ್ರೆ ನಾವು ನಮ್ಮ ಸೊಸೈಟಿಯಲ್ಲಿ ಹೇಗಿದ್ದೀವಿ ಅನ್ನೋದು ಕೂಡ ಮ್ಯಾಟರ್ ಆಗತ್ತೆ. ಅದೇ ಆರೋಗ್ಯ. ಅಂದ್ರೆ ಏನರ್ಥ? ಆರೋಗ್ಯ ಎಷ್ಟು ಹಂತದಲ್ಲಿದೆ? ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಇದೆ ಅಲ್ವಾ? ಸೊ ಇದು 3 ಸರಿ ಇದ್ರೆ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಸರಿ ಇದ್ರೆ, ನಮ್ಮ ಆಧ್ಯಾತ್ಮಿಕ ಸಂಪರ್ಕ ಕೂಡ ಸರಿ ಹೋಗತ್ತೆ. ಹೌದಲ್ವಾ? ರೈಟ್? ಹಾರ್ಟೇ ಓಪನ್ ಆಗಿಲ್ಲ, ಅನಾಹತ ಚಕ್ರವೇ ಓಪನ್ ಆಗಿಲ್ಲ, ಅರಳಿಲ್ಲ, ಕ್ರಿಯಾಶೀಲವಾಗಿಲ್ಲ ಅಂತ ಅಂದ್ರೆ ಸಹಸ್ರಾರ ಚಕ್ರ ಎಲ್ಲ ಅರಳುತ್ತೆ. ಎಲ್ಲಿ ನಾವು ದೇವರೊಂದಿಗೆ ಏಕತ್ವವನ್ನ ಹೊಂದಕ್ ಸಾಧ್ಯ ಆಗತ್ತೆ? ಹೌದಲ್ವಾ? ನಾವು ಆಧ್ಯಾತ್ಮಿಕವಾಗಿ ಮಾತಾಡೋದಾದ್ರೂ ಕೂಡ ನಮಗೆ ಪ್ರಗತಿ ಸಿಗೋದಿಲ್ಲ ಕ್ಷಮಿಸದಲೇ ಇದ್ರೆ. ರೈಟ್? ದೈಹಿಕವಾಗಿ ನಾವು ಮಾತಾಡೋದಾದ್ರೆ ಕೆಳಮಟ್ಟದ ಭಾವನೆಗಳು ನಮ್ಗೆ ರೋಗವನ್ನ ತಂದ್ಕೊಡತ್ತೆ. ಹಾಗಾಗಿ ನಾನು ಕ್ಷಮಿಸ್ಲೇಬೇಕು. ಹೌದಲ್ಲ? ಸೊ ಹಾಗಾಗಿ ಕ್ಷಮಿಸೋದು ಒಬ್ಬ ವ್ಯಕ್ತಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಎಲ್ಲರೂ ಹೇಳ್ತಾರೆ, ಇವಾಗ ನೀವು ಕೇಳಿರ್ಬೋದು, ನೀವು BP ಇದ್ಕೊಂಡು ನೀವು ಡಾಕ್ಟರ್ ಹತ್ರ ಹೋದ್ರೆ, ಅಥವಾ ಬೇರೆ ಇನ್ನೇನಕ್ಕಾದ್ರೂ ಡಾಕ್ಟರ್ ಹತ್ರ ಹೋದ್ರೆ, ತುಂಬಾ ಒತ್ತಡದಲ್ಲಿದ್ದಾಗ ಏನ್ ಹೇಳ್ತಾರ ಅವರು? ನಿಧಾನವಾಗಿ ಉಸಿರಾಡಿ, ರೈಟ್, ಕ್ಷಮಿಸಿ, ಆರಾಮಾಗಿ ಬದುಕಿ, ನಗ್ನಗ್ತಾ ಇರಿ ಅಂತಾರೆ. ಹೌದಲ್ಲ? ಡಾಕ್ಟರ್ ಹತ್ರ ಹ್ಞೂ ಅಂತೀವಿ, ಮನೆಗ್ ಬಂದಾದ್ಮೇಲೆ ಅದೇ ಸ್ಥಿತಿಗೆ ಹೋಗ್ತೀವಿ. ರೈಟ್? ಸೊ ಹಾಗಾಗಿ ನಾವು ಯಾವಾಗ ಮನಸ್ಸಿನಿಂದ, ಭಾವನೆಯಿಂದ ಹೊರಗ್ ಬರ್ತೀವೋ ಆಗ ಮಾತ್ರ ದೈಹಿಕ ಶರೀರವು ಕೂಡ ಸರಿ ಹೋಗತ್ತೆ. ನಾವು ಹಾಕೋ ಬೀಜನೇ ತಪ್ಪಾಗಿದ್ರೆ ಬರೋ ಫಲಾನು ಹಾಗೆ ಇರುತ್ತಲ್ವಾ? ರೈಟ್? ಹೌದಾ? ಹೌದಲ್ಲ? ಎಸ್. ಈಗ ನಾವು ಇನ್ನೊಂದು ಹಂತದಲ್ಲಿ ಮಾತಾಡೋಣ. ಓಕೆ, ಅದು ಕರ್ಮದ ಹಂತ. ಓಕೆ, ಅಥವಾ ಕರ್ಮದ ದೃಷ್ಟಿಕೋನ, ಇನ್ ದ ಪರ್ಸೆಪ್ಷನ್ ಆಫ್ ಕರ್ಮ. ಓಕೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ? ಸೆಷನ್ ಅರ್ಥ ಆಗ್ತಾ ಇದೆಯಾ? ಇಷ್ಟ ಆಗ್ತಾ ಇದೆಯಾ? ಥಮ್ಸ್ ಅಪ್ ಹಾಕ್ಬೋದು ಅಥವಾ ಏನಾದ್ರೂ ಹಾಕ್ಬೋದು. ಸೊ ಜಸ್ಟ್ ಲೆಟ್ ಮಿ ನೋ ಹೇಗ್ ಆಗ್ತಾ ಇದೆ ಸೆಷನ್ ಅಂತ. ಇಷ್ಟ ಆಗ್ತಾ ಇದೆಯಾ? ಬಹಳ ಇಷ್ಟ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು. ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಓಕೆ, ನಾವು ಕರ್ಮದ ಹಂತದಲ್ಲಿ ತಿಳ್ಕೊಳ್ಳೋಣ. ಇದು ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತ ಹಂತ. ಓಕೆ, ನೋಡಿ, ಯಾವ ಹಂತದಲ್ಲಿ ನಿಮಗೆ ಅರ್ಥ ಆದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಕ್ಷಮಿಸ್ಬೇಕು ಅನ್ನೋದು ಅರ್ಥ ಆದ್ರೆ ಸಾಕು. ಹೌದಲ್ಲ? ರೈಟ್? ಎಲ್ಲೇ ಹೋದ್ರು ಅದಕ್ಕೆ ಬರ್ತೀವಿ ನಾವು, ಅಲ್ವಾ? ಸೊ ಈಗ ಕರ್ಮದ ಹಂತದಲ್ಲಿ ಮಾತಾಡೋಣ. ಕರ್ಮದ ನಿಯಮ ಏನ್ ಹೇಳತ್ತೆ ಅಂತ ಅಂದ್ರೆ, ನಾನು ಯಾವ ಬೀಜವನ್ನ ಬಿತ್ತುತ್ತೀನೋ ಅದೇ ನಾನು ಯಾವ ಬೀಜವನ್ನ ಬಿತ್ತುತ್ತೀನೋ ಅದೇ ಒಂದು ಬೆಳೆಯನ್ನ ನಾನು ಬೆಳಿತೀನಿ. ಆದ್ರೆ ಬೆಳೆಯುವಾಗ ನಾನು ಒಂದೇ ಒಂದು ಇದನ್ನ ಬೆಳೆಯಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಒಂದು ಮಾವಿನ ಬೀಜವನ್ನ ಹಾಕಿದ್ರೆ ನಾನು ಒಂದೇ ಒಂದು ಮಾವಿನಕಾಯನ್ನ ಬೆಳೆಯಲ್ಲ. ರೈಟ್? ನನಗೆ ಎಷ್ಟೊಂದ್ ಮಾವಿನ ಹಣ್ಣು ಬರುತ್ತೆ, ಆಮೇಲೆ ಅದು ಎಷ್ಟೋ ವರ್ಷಗಳು ಬರುತ್ತೆ ನನಗೆ. ಹೌದಲ್ವಾ?
ರೈಟ್. ಈಗ ಹೇಗೆ ನಾವು ಮಾವಿನ ಬೀಜವನ್ನ ಹಾಕಿದ್ರೆ ಮಾವಿನ ಮರನೇ ಬರುತ್ತೋ, ಹಾಗಲಕಾಯಿ ಬೀಜ ಹಾಕಿದ್ರೆ ಹಾಗಲಕಾಯಿ ಗಿಡನೇ ಬರುತ್ತೋ, ರೈಟ್. ಹಾಗೆ ನಾನು ಇನ್ನೊಬ್ಬರಿಗೆ ಯಾವ ತರಹದ ಯೋಚನೆ, ಭಾವನೆ, ಮಾತು ಮತ್ತೆ ನನ್ನ ಆಕ್ಷನ್ ನ ಕೊಡ್ತೀನೋ ಅದೇ ನನಗೆ ವಾಪಸ್ ಬರುತ್ತೆ. ಯಾಕೆಂದ್ರೆ ಇದು ಕರ್ಮದ ನಿಯಮ, ಇದು ಪ್ರಕೃತಿಯ ನಿಯಮ, ಹೌದಲ್ವಾ? ಸೊ ಇವಾಗ ನಾನು ಎಲ್ಲರಿಗೂ ಪ್ರೀತಿಯನ್ನ ಕೊಡ್ತಾ ಇದ್ದೀನಿ ಅಂದ್ರೆ ನನಗ್ ಪ್ರೀತಿ ಸಿಕ್ಕೇ ಸಿಗತ್ತೆ, ಹೌದಾ? ನಾನ್ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗ್ ವಾಪಸ್ ಏನ್ ಸಿಗತ್ತೆ? ನನಗ್ ಪ್ರೀತಿ ಅಂತೂ ಸಿಗಲ್ಲ, ರೈಟ್? ಏನ್ ಸಿಗತ್ತೆ? ನಾನ್ ಹಾಕಿರುವಂತಹ ಬೀಜ ಯಾವ್ದು? ಮೋಸ. ಸೊ ನನಗ್ ವಾಪಸ್ ಯಾವ್ದು ಸಿಗತ್ತೆ? ಮೋಸನೇ ಸಿಗತ್ತೆ. ಆದ್ರೆ ಸಿಗ್ಬೇಕಾದ್ರೆ ಅದು ನನಗೆ ಒಂದೇ ಸತಿ ಸಿಗಲ್ಲ. ಸೊ ವೆನ್ ಇಟ್ ಕಮ್ಸ್ ಬ್ಯಾಕ್, ಯಾವಾಗ ಅದು ನನಗೆ ವಾಪಸ್ ಬರುತ್ತೋ ಆಗ ಅದು 100 ಪಟ್ಟು 1000 ಪಟ್ಟು ಜಾಸ್ತಿ ಆಗಿ ಬರುತ್ತೆ. ಇದೇ ಪ್ರಕೃತಿಯ ನಿಯಮ. ಇಟ್ ಇಸ್ ಕಾಲ್ಡ್ ಲಾ ಆಫ್ ನೇಚರ್ ಅಂತ ಕರಿತೀವಿ ಅಲ್ವಾ? ಪ್ರಕೃತಿ ನೋಡಿ ಎಲ್ಲದನ್ನು ಗುಣಾತ್ಮಕವಾಗಿ ಕೊಡ್ತಾಳೆ. ಮಲ್ಟಿಪ್ಲೈಸ್ ಎವ್ರಿಥಿಂಗ್, ಹೌದಲ್ಲ? ರೈಟ್. ಇವಾಗ ನೀವು ಒಂದೇ ಒಂದ್ ಭತ್ತದ ತೆನೆ ನೆಟ್ರು ಕೂಡ ಎಷ್ಟು ಭತ್ತವನ್ನ ನೀವು ವಾಪಸ್ ತಗೊಂತೀರಾ? ಒಂದೇ ಒಂದ್ ಭತ್ತ ಅಂತೂ ಬರಲ್ಲ, ಹೌದಲ್ಲ? ಹಾಗೆ ನಾವು ಯಾವುದೇ ವ್ಯಕ್ತಿಗಾಗ್ಲಿ ಜೀವಿಗಳಿಗಾಗ್ಲಿ ನಾವ್ ಏನನ್ನ ಕೊಡ್ತೀವೋ ಅದೇ ನಮಗ್ ವಾಪಸ್ ಬರುತ್ತೆ, ಹೌದಲ್ಲ? ಈಗ ನಾನ್ ಯಾರನ್ನು ಕ್ಷಮಿಸೇ ಇಲ್ಲ ಅನ್ಕೊಳ್ಳಿ, ಓಕೆ? ನಾನ್ ಯಾರನ್ನು ಕ್ಷಮಿಸ್ಲಿಲ್ಲ ಅಂದ್ರೆ ನನಗ್ ಕ್ಷಮೆ ಸಿಗುತ್ತಾ? ಖಂಡಿತ ಇಲ್ಲ, ಹೌದಲ್ವಾ? ಅದೇ ನಾನು ಎಲ್ಲರನ್ನೂ ಕ್ಷಮಿಸಿದ್ರೆ ನನಗೂ ಕೂಡ ಕ್ಷಮೆ ಸಿಗುತ್ತೆ, ಹೌದಲ್ಲ? ನಾನೇನ್ ಪರ್ಫೆಕ್ಟ್ ಅಲ್ಲ, ಹೌದಾ? ಮನುಷ್ಯನಾಗಿರುವಂತಹ ನಾನು ಕೂಡ ತಪ್ಪನ್ನ ಮಾಡ್ತೇನೆ. ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗಬಹುದು, ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗ್ದಲೇನೂ ಇರಬಹುದು. ಈಗ ಎಷ್ಟೊಂದ್ಸತಿ ನಾವ್ ಏನೋ ಒಂದ್ ಕಮೆಂಟ್ ಮಾಡ್ಬಿಡ್ತೀವಿ ಅಲ್ವಾ? ಅದು ಅವ್ರ ಮನಸ್ಸಿಗೆ ನೋವಾಗಿರ್ಬಹುದು, ಅವ್ರು ನಿಮ್ ಮುಂದೆ ನಗ್ನಗ್ತಾ ಇರಬಹುದು, ಆದ್ರೆ ಅವ್ರ ಮನಸ್ಸಿಗೆ ನೋವಾಗಿರುತ್ತೆ, ಹೇಳಿರಲ್ಲ, ಹೌದಲ್ವಾ? ನಾವು ತಿಳಿದಲೇನೋ ಎಷ್ಟೊಂದ್ ಜನಕ್ಕೆ ನೋವು ಮಾಡಿರ್ತೀವಿ, ಎಷ್ಟೊಂದ್ ಜನಕ್ಕೆ ಪ್ರೆಷರ್ ಕೊಟ್ಟಿರ್ತೀವಿ, ಎಷ್ಟೊಂದ್ ಸತಿ ನಾವೇನ್ ಮಾಡಿರ್ತೀವಿ, ನಮಗೆ ಗೊತ್ತಾಗ್ದಲೆ ತಿಳುವಳಿಕೆ ಇಲ್ದಲೆ ಇಲ್ಲ ನೀನ್ ಹಿಂಗೇ ಮಾಡು ಅಂತ ಪ್ರೆಷರ್ ಮಾಡಿರ್ತೀವಿ. ಅದ್ ನಮಗೆ ಏನಾಗುತ್ತೆ? ವಾಪಸ್ ಬರುತ್ತೆ, ಹೌದಲ್ಲ? ಸೊ ಹಾಗಾಗಿ ಕರ್ಮದ ನಿಯಮದ ಪ್ರಕಾರ ನನಗೆ ಕ್ಷಮೆ ಬೇಕು, ನಾನು ಮಾಡಿರುವಂತಹ ತಪ್ಪಿಗೆ ನನಗೆ ಕ್ಷಮೆ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ? ಕ್ಷಮಿಸ್ಬೇಕು, ಹೌದಲ್ವಾ? ನನಗೆ ಕ್ಷಮೆ ಬೇಕು ಅಂದ್ರೆ ನಾನ್ ಕ್ಷಮಿಸ್ಬೇಕು, ಹೌದಾ? ಸೊ ನಾನು ಮಾಡಿರುವಂತಹ ಕರ್ಮದ ಬೀಜಗಳಲ್ಲಿ ಒಂದಷ್ಟು ಕರ್ಮದ ಫಲಗಳು ನಮ್ಮ ಜೀವನವನ್ನ ರೂಪಿಸ್ತಾ ಇದೆ ಆಲ್ರೆಡಿ, ಓಕೆ? ನೋಡಿ, ನಮ್ಮ ಜೀವನದಲ್ಲಿ ಏನ್ ಒಳ್ಳೇದಾಗ್ತಾ ಇದೆಯೋ ಅಥವಾ ಏನ್ ಬೇಡ್ದಲೇ ಇರೋದಾಗ್ತಾ ಇದೆಯೋ ಇದು ನಾನೇ ಬಿತ್ತಿರುವಂತಹ ಬೀಜ, ಹೌದಾ? ಹಿಂದೆ ಯಾವಾಗ್ಲಾದ್ರೂ ಆಗಿರ್ಬಹುದು, ನಾನೇ ಬಿತ್ತಿರುವಂತಹ ಬೀಜ, ಹೌದಲ್ವಾ? ಅದನ್ನ ನಾನು ಇವಾಗ ಬೆಳಿತಾ ಇದ್ದೀನಿ, ಹೌದಾ? ನಮ್ಮ ಒಂದಷ್ಟು ನೆಗೆಟಿವ್ ಕರ್ಮ ಅಥವಾ ಬೇಡದಲೇ ಇರುವಂತಹ ಕರ್ಮವನ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಕ್ಷಮಿಸ್ಲೇಬೇಕು, ಕರುಣೆಯನ್ನ ತೋರಿಸ್ಲೇಬೇಕು. ಇಲ್ಲ ಅಂದ್ರೆ ನಾವ್ ಅದರಿಂದ ಹೊರಗ್ ಬರಕ್ಕಾಗಲ್ಲ, ಓಕೆನಾ? ಗೊತ್ತಾಗ್ತಾ ಇದೆಯಾ? ಸೊ ಹಾಗಾಗಿ ಕರ್ಮದ ನಿಯಮದ ಪ್ರಕಾರವೂ ಕೂಡ ನಾವು ಕ್ಷಮಿಸ್ಬೇಕು. ನೋಡಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಬಂದಾಗಲೂ ಕೂಡ ಕರ್ಮದ ನಿಯಮ ಬಂದೇ ಬರುತ್ತೆ, ಹೌದಲ್ವಾ? ಇಷ್ಟು ಹಂತದಲ್ಲಿ ನಾವು ಕೇಳ್ತಾ ಇದೀವಿ ಕ್ಷಮಿಸ್ಬೇಕು. ಹಾಗೆ ಎಲ್ಲ ರಿಲಿಜಿಯನ್ ನಲ್ಲೂ ಕೂಡ, ಎಲ್ಲ ಒಂದು ಹಿಂದೂಯಿಸಂ ಆಗಿರ್ಬೋದು, ಬುದ್ಧಿಸಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಕ್ಷಮಾಸಾಧನ ಬಗ್ಗೆ ಮಾತಾಡಿದ್ದಾರೆ, ಹೌದಲ್ವಾ? ಇಲ್ಲ ಅಂದ್ರೆ ಕೃಷ್ಣ ಯಾಕೆ ಭಗವದ್ಗೀತೆಯಲ್ಲಿ, ಅದು ಭಕ್ತಿ ಯೋಗದಲ್ಲಿ ಇದನ್ನ ಹೇಳ್ಬೇಕಾಗಿತ್ತು ಅಲ್ವಾ? ರೈಟ್. ನಾವ್ ಎಷ್ಟೊಂದ್ಸತಿ ಭಗವದ್ಗೀತೆನ ಓದಿದೀವಿ, ಎಷ್ಟೊಂದ್ಸತಿ ಅದ ಪಠನವನ್ನ ಮಾಡಿದೀವಿ, ಹೌದಾ? ಪ್ರವಚನವನ್ನ ಕೇಳಿರ್ತೀವಿ ಕೂಡ. ಆದ್ರೆ ಮನೆಗ್ ಹೋಗಾದ್ಮೇಲೆ ಅದನ್ನ ಮರ್ತೇ ಬಿಡ್ತೀವಿ, ಪ್ರಾಕ್ಟೀಸೇ ಮಾಡಿರೋದಿಲ್ಲ. ಅಥವಾ ಪ್ರವಚನ ಕೇಳ್ತಾ ಇರ್ಬೇಕಾದ್ರೆ 108 ಯೋಚನೆಗಳು ನಮಗ್ ಬರ್ತಾ ಇರತ್ತೆ. ಆಗ್ಲೇ ನಾವ್ ಎಷ್ಟ್ ಜನನ್ ಬೈಕೊಂಡಿರ್ತೀವೋ, ಅಥವಾ ಎಷ್ಟ್ ಜನಕ್ಕೆ ನಾವು ಗೊತ್ತಿಲ್ದಲೆ ಒಂದಷ್ಟು ಬೇಡದಲೇ ಇರುವಂತಹ ಯೋಚನೆಯನ್ನ ಕಳ್ಸಿರ್ತೀವೋ, ಹೌದಲ್ಲ? ಸೊ ಹಾಗಾಗಿ ಇವತ್ತಿನಿಂದಾದ್ರೂ ನಾವು ಕ್ಷಮೆಯನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಒಂದೇ ಸತಿ ಹೋಗಲ್ಲ. ನೋಡಿ, ನಿಮ್ಮ ಬಟ್ಟೆಗೆ ಒಂದ್ ಕರೆ ಆಗಿದೆ ಅನ್ಕೊಳ್ಳೋಣ, ಓಕೆ? ಬಟ್ಟೆಗೆ ಒಂದ್ ಕರೆ ಆಗಿದೆ, ನೀವ್ ಅವತ್ತೇ ತೊಳೆದ್ರೆ ಬೇಗ ಹೋಗತ್ತೆ,
ಹೌದಾ? ಅದೇ ನೀವು 1 ತಿಂಗಳು ಬಿಟ್ಟು, 6 ತಿಂಗಳು ಬಿಟ್ಟು ತೊಳೆದ್ರೆ ಏನಾಗುತ್ತೆ? ತುಂಬಾ ವಾಶ್ ಬೇಕು, ತುಂಬಾ ಸತಿ ನೀವು ಅದನ್ನ ತಿಕ್ಬೇಕು, ವಾಶ್ ಮಾಡ್ತಾ ಇರ್ಬೇಕು, ಆಮೇಲೆ ಒಂದ್ಸತಿ ಹೋಗುತ್ತೆ ಅಲ್ವಾ? ನಿಮ್ಮ ಮನಸ್ಸಿಗೆ ಆಗಿರುವಂತಹ ನೋವನ್ನ ನೀವು ಅವತ್ತೇ ಬಿಟ್ಟು ಹಾಕಿದ್ರೆ, ಅವತ್ತೇ ಕ್ಷಮಿಸಿದ್ರೆ, ಅವತ್ತೇ ಕ್ಷಮೆ ಕೇಳಿದ್ರೆ, ಅವತ್ತೇ ಹೋಗ್ಬಿಡ್ತಾ ಇತ್ತು. ಆದ್ರೆ ನಾವದನ್ನ ಅವತ್ತೇ ಮಾಡ್ಲಿಲ್ವಲ್ಲ, ಅದ್ರ ಮೇಲೆ ಇನ್ನೊಂದಷ್ಟು ಯೋಚನೆ ಭಾವನೆಗಳನ್ನ ಹಾಕ್ತಾನೇ ಇದೀವಲ್ವಾ, ಅದಿವಾಗ ಒಂದ್ ರಾಶಿ ಅಷ್ಟಾಗೋಗಿದೆ ಅಲ್ವಾ? ಸೊ ಹಾಗಾಗಿ ಅದು ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಪ್ರತಿದಿನ ಇದನ್ನ ಅಭ್ಯಾಸವನ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಲ್ಲಿ. ಓಕೆ, ಈಗ ಇನ್ನೊಂದು ಹಂತದಲ್ಲಿ ಹೇಳ್ತೇನೆ. ಇದು ತುಂಬಾ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತ ಹಂತ. ಓಕೆನಾ? ಸೊ ಇದನ್ನ ನಾವಿವಾಗ ಡಿಸ್ಕಸ್ ಮಾಡ. ನಾವೆಲ್ಲರೂ ಒಂದಲ್ಲ ಒಂದು ದಿನ ದೇಹವನ್ನ ಬಿಟ್ಟು ಹೋಗುವಂತವ್ರೆ, ಹೌದಲ್ಲ? ಹುಟ್ಟಿದೀವಿ ಅಂತ ಅಂದ್ರೆ ನಾಳೆ ಒಂದಿನ ಟೈಮ್ ಮುಗಿದ್ಮೇಲೆ ಹೋಗ್ಲೇಬೇಕು ನಾವೆಲ್ಲರೂ, ಹೌದಲ್ವಾ? ರೈಟ್? ಸೊ ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ? ಸೊ ಏನ್ ಹೇಳ್ತಾನೆ ಅಂತ ಅಂದ್ರೆ ಅರ್ಜುನ ವಿಷಾದ ಯೋಗ ಅಲ್ವಾ? ಸೊ ಇದ್ರಲ್ಲಿ ಭಗವಂತ ಕೃಷ್ಣ ಎಷ್ಟ್ ಚೆನ್ನಾಗಿ ಹೇಳ್ತಾನೆ ನೋಡಿ. ಯಾರು ದೇಹವನ್ನ ಬಿಟ್ಟಿದಾರೋ ಅವ್ರ ಮುಂದೆ ನೀನ್ ಅಳ್ಬೇಡ. ಓಕೆ, ಯಾಕೆ ಅಂದ್ರೆ ನೀನ್ ಯಾರಿಗೋಸ್ಕರ ಅಳ್ತಾ ಇದೆಯೋ ಅವ್ರಲ್ಲಿ ಇಲ್ಲ. ಓಕೆನಾ? ನೀನ್ ಯಾರಿಗೋಸ್ಕರ ಅಳ್ತಾ ಇದೆಯಲ್ಲ ಅವ್ರಲ್ಲಿ ಇಲ್ಲ. ಆಮೇಲೆ ನೀನ್ ಯಾರಿಗೋಸ್ಕರ ಅಳ್ತಾ ಇದೆಯೋ ಅವ್ರಿಗೆ ಸಾವಿಲ್ಲ ಅಂತ ಹೇಳ್ತಾನೆ, ಹೌದಲ್ಲ? ಅಂದ್ರೆ ಏನರ್ಥ? ಅಂದ್ರೆ ನಾನು ನಾನು ಆತ್ಮ, ಶರೀರವನ್ನ ನಾನು ಹೊಂದಿದ್ದೀನಿ ಅಷ್ಟೇ. ಆತ್ಮನಿಗೆ ಸಾವಿಲ್ಲ. ಈ ಶರೀರ ಇಲ್ಲ ಅಂದ್ರೆ ಇನ್ನೊಂದು ಶರೀರವನ್ನ ನಾನು ತಗೊಂಡ್ ಬಂದೇ ಬರ್ತೀನಿ. ಮತ್ತೆ ನನ್ನ ಆಧ್ಯಾತ್ಮಿಕ ಪ್ರಗತಿ ಆಗೋ ತನಕ, ನನಗೆ ಆತ್ಮ ಸಾಕ್ಷಾರ ಆಗೋ ತನಕ ನಾನು ಬಂದು ಹೋಗಿ ಮಾಡೇ ಮಾಡ್ತೀನಿ, ಹೌದಲ್ವಾ? ಈ ಒಂದು ದೇಹ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ, ಓಕೆ, ದೇಹವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ನಮಗೆ ಮುಕ್ತಿಯನ್ನ, ಇವಾಗ ನಾವು ಹೇಳ್ತೀವಲ್ಲ, ದೇಹ ಬಿಟ್ಟು ಹೋದ್ರು ಅವ್ರಿಗೆ ಮುಕ್ತಿ ಸಿಕ್ಕಿದೆಯಂತೆ ಅಥವಾ ಇನ್ನೊಂದಾಗಿದೆ ಅಂತ ಹೇಳ್ತೀವಲ್ವಾ? ರೈಟ್? ಅಯ್ಯೋ ಅವ್ರಿಗೆ ಅದೊಂದು ಆಸೆ ಇತ್ತಪ್ಪ, ಏನಾಯ್ತೋ ಏನೋ, ರೈಟ್? ಹೇಳ್ತೀವಲ್ಲ. ಈಗ ನಾವು ನೋಡಿ, ದೇಹವನ್ನ ಬಿಟ್ಟಿರುವಂತಹ ವ್ಯಕ್ತಿಗಳಿಗೆ 3 ತಲೆಮಾರಿಗೆ ನಾವು ತಿಥಿ ಅಥವಾ ಸಂಸ್ಕಾರವನ್ನ ಮಾಡ್ತೀವಿ, ಹೌದಲ್ವಾ? 3 ತಲೆಮಾರಿಗೆ ಮಾಡ್ತೀವಿ, 3 ಜನರೇಷನ್. ನಾವ್ ಒಂಚೂರು ಯೋಚನೆ ಮಾಡೋಣ, ಯಾಕೆ 3 ತಲೆಮಾರಿಗೆ ಮಾಡ್ತೀವಿ ಅಂತ. ಅಂದ್ರೆ ನಿಯರ್ಲಿ ಇಟ್ ಇಸ್ ಲೈಕ್ 300 years. ಅಂದ್ರೆ ಸರಿ ಸಮಾನವಾಗಿ ಒಂದ್ ಹತ್ರ 300 ವರ್ಷಗಳ ಕಾಲ ನಾವು ಮಾಡ್ತಾನೆ ಇರ್ತೀವಿ ಅಲ್ವಾ? ಒಬ್ರಾದ್ಮೇಲೆ ಒಬ್ರು ಜನರೇಷನ್, ರೈಟ್? ಯಾಕೆ ಅಷ್ಟು ಸತಿ ಮಾಡ್ಬೇಕು ನಾವು? ಯಾಕೆ ಅಷ್ಟು ದಿನಗಳ ಕಾಲ ಮಾಡ್ಬೇಕು ಅಂತ ಒಂಚೂರು ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡ್ಬೇಕು, ಹೌದಲ್ವಾ? ನೋಡಿ, ಯಾವಾಗ ಒಬ್ಬ ವ್ಯಕ್ತಿ ದೇಹವನ್ನ ಬಿಟ್ಟು ನೆಕ್ಸ್ಟ್ ಇರುವಂತಹ ಲೋಕಕ್ಕೆ ಹೋಗ್ತಾನೋ, ಓಕೆ, ದೇಹವನ್ನ ಬಿಟ್ಟಾದ್ಮೇಲೆ ಅವನಿಗೆ ಬೆಳಕು ಕಾಣಿಸ್ಬೇಕು. ಬೆಳಕು ಕಾಣಿಸಿದ್ರೆ ಅವನ್ ಸ್ವರ್ಗಕ್ಕೆ ಹೋಗ್ತಾನೆ. ಬೆಳಕು ಕಾಣಿಸಿಲ್ಲ ಅಂದ್ರೆ ನಾವೇನ್ ನರಕ ಅಂತ ಕರಿತೀವೋ ಅಲ್ಲಿಗೆ ಹೋಗ್ತಾನೆ. ನರಕ ಅಂತ ಅಂದ್ರೇನು? ಅಲ್ಲಿ ಯಾರು ಯಮಧರ್ಮರಾಯ ಅವ್ರದ್ದು ಶಿಷ್ಯರೆಲ್ಲ ಕುತ್ಕೊಂಡು ಏನು ಬಾಂಡ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಲ್ಲ ಯಾರನ್ನು. ಓಕೆ, ದಟ್ ಇಸ್ ನಾಟ್ ನರಕ. ಅದ್ ನಮಗೆ ಅರ್ಥ ಆಗ್ಲಿ ಅಂತ ಕೊಟ್ಟಿರೋ ಅಂತ ಒಂದು ಶೀರ್ಷಿಕೆ ಅಥವಾ ಒಂದು ಕಲ್ಪನೆ ಮಾತ್ರ. ನರಕ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಯಾವಾಗ ನಾವು ಕ್ಷಮಿಸಿರಲ್ಲ, ಯಾವಾಗ ನಮಗೆ ಅತಿಯಾದಂತಹ ಆಸೆಗಳಿರತ್ತೆ, ವ್ಯಾಮೋಹ ಇರತ್ತೆ, ಆಗ ನಾವು ಈ ನರಕದಲ್ಲಿ ಹೋಗಿ ಸ್ಟಕ್ ಆಗ್ತೀವಿ. ಓಕೆನಾ? ಯಾಕೆ ಅದು ನರಕ ಅಂತ ಕರಿತೀವಿ ಅಂದ್ರೆ, ಅಲ್ಲಿ ಯಾರೂ ಇರಲ್ಲ ನಿಮಗೆ ಗೈಡ್ ಮಾಡ್ಲಿಕ್ಕೆ, ಅದಕ್ಕೆ ಅದನ್ನ ನರಕ ಅಂತ ಕರಿತೀವಿ. ಓಕೆ, ನಾವ್ ಅಕಸ್ಮಾತ್ ಕ್ಷಮಿಸಿಲ್ಲ ಅಂದ್ರೆ ಕ್ಷಮಿಸೋ ತನಕನೂ ಅಲ್ಲೇ ಇರ್ಬೇಕಾಗತ್ತೆ ಅಲ್ವಾ? ಈಗ್ಲೇ ಕ್ಷಮಿಸ್ಬಿಟ್ರೆ ಸುಲಭ, ಯಾಕಂದ್ರೆ ನಾವೆಲ್ಲರೂ ಅಲ್ಲಿಗೆ ಹೋಗೋರೆ ಅಲ್ವಾ, ಒಂದಲ್ಲ ಒಂದಿನ, ರೈಟ್? ಸೊ ಇಲ್ಲೇ ನಾವು ಶುದ್ಧೀಕರಣವನ್ನ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಹೋದಾಗ ಆ ಶುದ್ಧೀಕರಣವನ್ನ ಮಾಡ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಓಕೆ, ಸೊ ಹಾಗಾಗಿ ಕ್ಷಮಿಸೋದು ತುಂಬಾನೇ ಇಂಪಾರ್ಟೆಂಟ್. ದೇಹವನ್ನ ಬಿಟ್ಟಾಗ ಆ ಒಂದು ಆತ್ಮನಿಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ನೋಡಿ, ಇವಾಗ್ಲಾದ್ರೂ ಕ್ಷಮಿಸು, ಇವಾಗ್ಲಾದ್ರೂ ಬುದ್ಧಿ ಕಲಿ, ಈಗ್ಲಾದ್ರೂ ಕ್ಷಮೆ ಕೇಳು ಅಂತ. ಆಗ್ಲೂ ಕ್ಷಮಿಸಿಲ್ಲ ಅಂದ್ರೆ ಮತ್ತೆ ಬೆಳಕು ಹೊಟ್ಟೋಗತ್ತೆ, ಕಾಣಿಸಲ್ಲ. ಓಕೆ, ಹಿ ಹ್ಯಾವ್ ಟು ಸಫರ್
ಸಫರ್ ಅಂದ್ರೆ ಏನು, ಒಬ್ನೇ ಇದ್ದಾನೆ. ಸೊ ಹಾಗಾಗಿ ಅವನು ಅದನ್ನ ಅನುಭವಿಸ್ಬೇಕು. ಅವನೇ ಅವನ ಪಾಠಗಳನ್ನ ಕಲಿಬೇಕು, ಅವನೇ ಯೋಚನೆ ಮಾಡ್ಬೇಕು, ಅವನೇ ಇದ್ ಮಾಡ್ಬೇಕು. ರೈಟ್, ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ರೈಟ್, ಅದಕ್ಕೆ ಅದನ್ನ ನರಕ ಅಂತ ಕರೆದ್ರು. ಓಕೆನಾ? ಸೊ ಹಾಗಾಗಿ ಇಲ್ಲೇ ಕ್ಷಮಿಸ್ಕೊಂಡು ಹೋಗ್ಬಿಟ್ರೆ ಬೆಟರ್, ಉತ್ತಮ ಅಲ್ವಾ? ಸೊ ಹಾಗಾಗಿ ನೋಡಿ, ಈ ಹಂತದಲ್ಲೂ ಕೂಡ ನಮಗೆ ಕ್ಷಮೆ ಬೇಕು, ಹೌದಲ್ಲ? ಬದುಕಿದ್ದಾಗ್ಲೂ ಬೇಕು, ದೇಹ ಬಿಟ್ಟಾಗ್ಲೂ ಬೇಕು. ಹಾಗಾಗಿ ಕ್ಷಮಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ಹೀಗಿಟ್ಕೊಳ್ಳಿ. ಓಕೆ, ಹೀಗಿಟ್ಕೊಳ್ಳಿ ಕೊಂಡಿ. ಓಕೆ, ಇದು ನೀವು, ಓಕೆನಾ? ಇದು ನೀವು ತುಂಬಾ ಪ್ರೀತಿ ಮಾಡುವಂತಹ ವ್ಯಕ್ತಿ, ತುಂಬಾ ಪ್ರೀತಿ ಮಾಡೋರು, ನಿಮ್ ಮನ್ಸಿಗೆ ತುಂಬಾ ಹತ್ರ ಆಗಿರೋರು, ನೀವು ತುಂಬಾ ತುಂಬಾ ಇಷ್ಟಪಡುವಂತಹ ವ್ಯಕ್ತಿ ಇದು. ಓಕೆನಾ? ಇದು ನೀವ್ ಎಲ್ಲೇ ಹೋದ್ರು, ಯಾವ ಒಂದು ಜನ್ಮಕ್ಕೆ ಹೋದ್ರು, ಇವ್ರು ನಿಮ್ ಜೊತೆನೇ ಇರ್ತಾರೆ. ಯಾಕಂದ್ರೆ ನೀವು ಇವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ. ಓಕೆ, ಈಗ ಮತ್ತೆ ಹಿಡ್ಕೊಳ್ಳಿ, ಇದು ನೀವು ಯಾರು ಇಷ್ಟ ಇಲ್ವಲ್ಲ ನಿಮಗೆ, ಯಾರು ನಿಮಗೆ ಇಷ್ಟ ಇಲ್ವೋ, ದ್ವೇಷಿಸ್ತಿರೋ ಅಥವಾ ಸಂಕಟ ಆಗಿದ್ಯೋ ನಿಮಗೆ, ಆ ವ್ಯಕ್ತಿ ಇದು. ಇವರು ಕೂಡ ನಿಮ್ ಜೊತೆನೆ ಇರ್ತಾರೆ. ಓಕೆ, ನೀವೆಲ್ಲೇ ಹೋದ್ರು ಅವ್ರು ಬರ್ತಾನೆ ಇರ್ತಾರೆ. ಓಕೆ, ಸೊ ಹಾಗಾಗಿ ನೀವು ಈ ಜನ್ಮದಲ್ಲಿ ಕ್ಷಮಿಸಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲೂ ಅವ್ರು ಬಂದೇ ಬರ್ತಾರೆ. ಓಕೆನಾ? ಸೊ ಹೀಗಿಟ್ಕೊಂಡಿದ್ದೀರಾ ಅಲ್ವಾ? ನೀವು ಕ್ಷಮೆಯನ್ನ ಕೊಟ್ರೆ, ನೀವು ಕ್ಷಮೆ ಕೇಳಿದ್ರೆ, ನೀವು ಈ ಕೊಂಡಿಯಿಂದ ಹೊರಗೆ ಬರ್ತೀರಾ, ನೀವು ಫ್ರೀ ಆಗ್ತೀರಾ. ರೈಟ್, ಸೊ ನಿಮ್ಮ ದಾರಿಯಲ್ಲಿ ನೀವು ಮುಂದುವರ್ಕೊಂಡು ಹೋಗಬಹುದು. ಓಕೆ, ಈಗ ನೋಡಿ, ದೇವರು ಎಲ್ಲರನ್ನೂ ಪ್ರೀತಿಸ್ತಾನೆ. ದೇವರು ಒಳ್ಳೆಯವನ್ನೂ ಪ್ರೀತಿಸ್ತಾನೆ, ಕೆಟ್ಟವನ್ನೂ ಪ್ರೀತಿಸ್ತಾನೆ, ಕಳ್ಳನನ್ನೂ ಪ್ರೀತಿಸ್ತಾನೆ, ಟೆರರಿಸ್ಟ್ನು ಎಲ್ಲರನ್ನೂ ಪ್ರೀತಿಸ್ತಾನೆ. ಕರುಣಾಮಯಿ ಅವನು, ಹೌದಲ್ವಾ? ದೇವ್ರು ಯಾರು? ಕರುಣಾಮಯಿ. ರೈಟ್, ಸೊ ದೇವ್ರು ಎಲ್ಲರನ್ನೂ ಪ್ರೀತಿಸ್ತಾ ಇರ್ಬೇಕಾದ್ರೆ, ದೇವರ ಮಕ್ಕಳಾಗಿರುವಂತಹ ನಾವು, ದೇವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ, ನಾವು ಎಲ್ಲರನ್ನೂ ಪ್ರೀತಿಸ್ಲಿ ಅನ್ನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಭಗವಂತನಿಗೆ. ಈಗ ನಾವು ನಮ್ಮ ಮಕ್ಕಳು ಹೀಗಾಗ್ಲಿ ಹಾಗಾಗ್ಲಿ ಅಂತ ನಾವು ಯೋಚನೆ ಮಾಡ್ತೀವಲ್ವಾ, ಹಾಗೆ ದೇವ್ರಿಗೆ ಇವನು ಪ್ರೀತಿಸ್ತಾ ಇದ್ರೂ ಪರವಾಗಿಲ್ಲ, ದ್ವೇಷ ಮಾಡಬಾರ್ದು ಅನ್ನೋ ಅಂತ ಗುಣವನ್ನ ಕಲೀಲಿ ಅಂತ ದೇವರಿಗೆ ತುಂಬಾ ಇಷ್ಟ. ಓಕೆ, ಹಾಗಾಗಿ ನಾವು ಕರುಣಾಮಯಿ ಆಗ್ಬೇಕು ಅನ್ನೋ ಅಂತ ದೃಷ್ಟಿಯಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ನಾವು ಯಾವಾಗ ಕ್ಷಮಿಸಲ್ವೋ ಅವ್ರನ್ನ ನಿಮ್ಮ ಕೈ ಕೆಳಗಡೆ, ಕರುಣೆಯ ಕೈ ಕೆಳಗಡೆ ಬರೋ ಹಾಗೆ ಮಾಡ್ತಾನೆ, ನಿಮ್ ಹತ್ರನೇ, ಅಂಡರ್ ಯುವರ್ ಮರ್ಸಿ. ಓಕೆ, ಸೊ ಆಗ ಏನಾಗತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ಜನ್ಮದಲ್ಲಿ ನೀವ್ ಯಾರು ತುಂಬಾ ದ್ವೇಷಿಸ್ತಿರೋ, ತುಂಬಾ ನಿಮ್ ಮನ್ಸಿಗೆ ಕಷ್ಟ ಆಗ್ತಾ ಇದೆಯೋ, ತುಂಬಾ ಹಿಂಸೆ ಆಗ್ತಾ ಇದೆಯೋ, ಯಾರನ್ನ ನೀವು ಕ್ಷಮಿಸಕ್ ಆಗ್ತಾ ಇಲ್ವೋ, ಅವರು ನಿಮ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಮೆಂಟಲಿ ಚಾಲೆಂಜ್ಡ್ ಮಕ್ಕಳಾಗಿ ಬರ್ತಾರೆ. ಓಕೆ, ದೇ ಕಮ್ ಅಂಡರ್ ಯುವರ್ ಮರ್ಸಿ, ನಿಮ್ಮ ಕರುಣೆಯ ಕೆಳಗಡೆಗೆ ಬರ್ತಾರೆ. ನೀವು ವಿಧಿ ಇಲ್ದಲೆ ಆಗ ಆ ವ್ಯಕ್ತಿಯನ್ನ ನೀವು ಪ್ರೀತಿಸ್ಲೇಬೇಕು, ಆ ವ್ಯಕ್ತಿ ಏನ್ ಕೇಳಿದ್ರು ನೀವು ಮಾಡ್ಲೇಬೇಕು, ಪ್ರೀತಿ ತೋರಿಸ್ಲೇಬೇಕು, ಹೌದಲ್ವಾ? ಸೊ ಈಗ್ಲೇ ಪಾಠ ಕಲೀಲಿಲ್ಲ ಅಂದ್ರೆ ನಾವು ತುಂಬಾ ಟಫ್ ಆಗಿ ಪಾಠ ಕಲಿಬೇಕಾಗತ್ತೆ. ಸೊ ಹಾಗಾಗಿ ನಿರ್ಧಾರ ನಮ್ದು, ಏನ್ ಮಾಡ್ಬೇಕು, ಈಗ್ಲೇ ಕ್ಷಮಿಸ್ಬೇಕಾ ಅಥವಾ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡ್ ಕ್ಷಮಿಸ್ಬೇಕಾ ಅಂತ. ಆಗ್ಬೋದಲ್ಲ? ಸೊ ಹಾಗಾಗಿ ಈಗ ನಾವು ಕ್ಷಮಾ ಸಾಧನೆಯನ್ನ ಮಾಡೋಣ. ಇಷ್ಟೆಲ್ಲ ಕೇಳಿದ್ವಲ್ಲ, ರೈಟ್? ಸೊ ಈಗ್ಲಾದ್ರೂ ನಾವು ಕ್ಷಮಿಸ್ತೀವ, ಕ್ಷಮಿಸಕ್ ಆಗತ್ತಾ ಅಂತ ಟ್ರೈ ಮಾಡೋಣ. ಓಕೆ, ಸೊ ನಿಮಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ, ಏನಾದ್ರೂ ಕೇಳ್ಬೇಕು ಅನ್ಸಿದ್ರೆ ನನ್ನನ್ನ ನೀವು ಕೇಳಬಹುದು. ಕ್ಷಮಾ ಸಾಧನೆಯನ್ನ ಮಾಡಿಸ್ತೀನಿ, ಮಾಡ್ಸಾದ್ಮೇಲೆ ನೀವು ನನಗೆ ಪ್ರಶ್ನೆಯನ್ನ ಕೇಳಿ. ಆಗ್ಬೋದಲ್ಲ? ಮಾಡ್ವಾ ಒಂದ್ಸತಿ, ಕ್ಷಮಿಸಣ್ವಾ, ಕ್ಷಮೆ ಕೇಳಣ್ವಾ? ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದೀರಾ ಅಲ್ವಾ? ಎಸ್, ರೆಡಿ. ಎಸ್, ಕ್ಷಮೆಯ ಒಂದು ಕ್ಷಮಾ ಸಾಧನೆ ಮಾಡ್ಬೇಕಾದ್ರೆ 3 ಹಂತಗಳು ನೋಡಿ. ಕರ್ಮದ ನಿಯಮದ ಪ್ರಕಾರ ಏನ್ ಹೇಳ್ದೆ ನಾನು, ನಾವು ಕ್ಷಮೆ ಕೊಟ್ರೆ ನಮಗೆ ಕ್ಷಮೆ ಸಿಗತ್ತೆ ಅಂತ ಹೇಳ್ದೆ, ರೈಟ್? ಸೊ ಹಾಗಾಗಿ ನಾವು ಫಸ್ಟ್ ಕ್ಷಮಿಸ್ಬೇಕು. ಮೊದಲನೇ ಸ್ಟೆಪ್ ಏನು? ಕ್ಷಮಿಸೋದು. ನನಗೆ ಯಾರೆಲ್ಲ ನೋವು ಮಾಡಿದಾರೋ, ನನಗೆ ಯಾರು ಹಿಂಸೆ ಮಾಡಿದಾರೋ, ನನಗೆ ಯಾರು ದುಃಖವನ್ನ ಮಾಡಿದಾರೋ, ನನಗೆ ಯಾರು ಕಷ್ಟವನ್ನ ಕೊಟ್ಟಿದಾರೋ ಅವ್ರನ್ನ ನಾನು ಕ್ಷಮಿಸ್ತೇನೆ. ಓಕೆನಾ? ಎರಡನೇದೇನು? ಕ್ಷಮೆ ಕೇಳೋದು.
ಇವಾಗ ನಮ್ಗೆ ಯಾರು ನೋವು ಮಾಡಿರ್ತಾರಲ್ವಾ, ಅವ್ರಿಗೆ ನಾವು ಏನ್ ಮಾಡಿರ್ತೀವಿ, ಯೋಚನೆ ಭಾವನೆಯಿಂದ ಮತ್ತೆ ಮತ್ತೆ ಹೇಳಿ 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 ಅವ್ರಿಗೆ ಒಂದಷ್ಟು ಶಾಪವನ್ನ ಹಾಕಿರ್ತೀವಿ. ಹೌದಾ? ಸೊ ಹಾಗಾಗಿ ಅವ್ರ ಹತ್ರನೂ ಕೂಡ ನಾವು ಕ್ಷಮೆಯನ್ನ ಕೇಳ್ಬೇಕು. ಮತ್ತೆ ನಮ್ಮಿಂದ ಯಾರಿಗೆಲ್ಲ ತಿಳಿದೋ ತಿಳಿದಲೇನೋ ಯಾರಿಗೆಲ್ಲ ಸಂಕಟ ಆಗಿದೆಯೋ, ದುಃಖ ಆಗಿದೆಯೋ, ನೋವಾಗಿದೆಯೋ ಅವ್ರ ಹತ್ರನೂ ನಾವು ಕ್ಷಮೆಯನ್ನ ಕೇಳೋಣ. ಓಕೆ, ಅದಾದ್ಮೇಲೆ ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋಣ. ನಮ್ಗೆ ಎಷ್ಟೊಂದು ಗಿಲ್ಟ್ ಇರುತ್ತೆ, ನಾನ್ ಹಂಗ್ ಮಾಡ್ಬೇಕಾಗಿತ್ತು, ನಾನ್ ಹಿಂಗ್ ಮಾಡ್ಬೇಕಾಗಿತ್ತು, ಅವತ್ ನಾನು ಆ ತಪ್ಪು ಮಾಡ್ಬಿಟ್ಟೆ, ಇವತ್ ನಾನು ಈ ತಪ್ಪು ಮಾಡ್ಬಿಟ್ಟೆ. ರೈಟ್? ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ಗಿಲ್ಟ್ ಇಂದ ಹೊರಗ್ ಬರ್ಬೇಕು. ಎಷ್ಟು ವರ್ಷ ಅಂತ ಇದೇ ಗಿಲ್ಟ್ ಅಲ್ಲಿ ಇರ್ತೀರಾ? ಇಟ್ಸ್ ಓಕೆ. ಮನುಷ್ಯ ತಪ್ಪು ಮಾಡ್ದಲೆ ಮರ ಮಾಡಲ್ಲ, ಹೌದಲ್ಲ? ಸೊ ಹಾಗಾಗಿ ನಾನ್ ತಪ್ಪು ಮಾಡಿದೀನಿ ನಿಜ, ಆ ತಪ್ಪಿನಿಂದ ನಾನು ಪಾಠವನ್ನ ಕಲ್ತಿದ್ದೀನಿ, ನಾನು ಮುಂದೆ ಸರಿಯಾದ ದಾರಿಯಲ್ಲಿ ನಡೀತೀನಿ. ಸಿಂಪಲ್. ಓಕೆ, ಈ ಒಂದು ಪ್ರಾಕ್ಟೀಸ್ ನ ಮಾಡ್ಬೇಕಾದ್ರೆ ನಾವು ಮಂತ್ರವನ್ನ ಬಳಸ್ತೀವಿ ಇಲ್ಲಿ. ಓಂ ಶಾಂತಿ 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 ಓಂ ಅನ್ನುವಂಥ ಮಂತ್ರ. ಓಕೆನಾ? ನೋಡಿ, ಮೊದಲನೇದಾಗಿ ಓಂ ಮಂತ್ರ ಸ್ಟಾರ್ಟ್ ಆಗೋದು ಓಂಕಾರದಿಂದ, ಶಾಂತಿ ಶಾಂತಿ ಶಾಂತಿ. ಆಮೇಲೆ ಮಂತ್ರ ಮುಕ್ತಾಯ ಆಗೋದು ಓಂಕಾರದಿಂದ. ಓಕೆನಾ? ಓಂಕಾರ ಏನ್ ಮಾಡುತ್ತೆ, ನಮ್ಮನ್ನ ಮೇಲ್ಮಟ್ಟದ ಭಾವನೆ ಮತ್ತೆ ಯೋಚನೆಗೆ ಬರಕ್ಕೆ ಸಹಾಯ ಮಾಡುತ್ತೆ. 3 ಸತಿ ನಾವು ಏನು ಶಾಂತಿ 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 ಹೇಳ್ತೀವೋ, ಮೊದಲನೇ ಶಾಂತಿ ಹೇಳೋದು ದೈಹಿಕವಾಗಿ, ಎರಡನೇದಾಗಿ ನಾವು ಶಾಂತಿ ಹೇಳೋದು ಭಾವನಾತ್ಮಕವಾಗಿ, 3ನೇ ಸತಿ ನಾವು ಶಾಂತಿ ಹೇಳೋದು ಮಾನಸಿಕವಾಗಿ. ಅಂದ್ರೆ 3 ಹಂತದಲ್ಲೂ ಕೂಡ ನಾವು ಶಾಂತಿಯನ್ನ ಅನುಭವಿಸ್ತೀವಿ ಅಂತ. ಓಕೆ, ನೀವು ಕೇಳಿದ್ದೀರಾ ತ್ರಿಪುರ ಸುಂದರಿ ಅಮ್ಮನವರ್ ಅಂತ ಹೇಳ್ತಾರೆ. ತ್ರಿಪುರ ಸುಂದರಿ ಅಮ್ಮನವರು ಅಥವಾ ತ್ರಿಪುರ ಸುಂದರ ಅಂತ ಹೇಳ್ತಾರೆ. ರೈಟ್? ಏನದು ತ್ರಿಪುರ ಅಂತ ಅಂದ್ರೆ? ತ್ರಿ ಅಂದ್ರೆ ಏನು? 3. ರೈಟ್? ಪುರ ಅಂದ್ರೆ ಊರು, ಹೌದಲ್ವಾ? ಸಿಟಿ. ರೈಟ್? 3 ಊರುಗಳಲ್ಲಿ ಯಾರು ಸುಂದರವಾಗಿರ್ತಾರೋ ಅವರನ್ನ ತ್ರಿಪುರ ಸುಂದರಿ ಅಥವಾ ತ್ರಿಪುರ ಸುಂದರ ಅಂತ ಕರೀತಾರೆ. ಯಾವ್ದಿದು 3 ಊರು ಅಂತ ಅಂದ್ರೆ, ಒಂದು ದೈಹಿಕವಾಗಿ, ಇನ್ನೊಂದು ಭಾವನಾತ್ಮಕವಾಗಿ, ಇನ್ನೊಂದು ಮಾನಸಿಕವಾಗಿ. ಈ 3 ಲೋಕದಲ್ಲೂ ಯಾರು ಸುಂದರವಾಗಿರ್ತಾರೋ ಅವರನ್ನ ತ್ರಿಪುರ ಸುಂದರಿ ಅಂತ ಕರೀತಾರೆ. ಓಕೆ, ಹಾಗೆ ಈ 3 ಲೋಕಗಳಲ್ಲಿ, ಈ 3 ಶರೀರಗಳಲ್ಲಿ ನಾವು ಶಾಂತಿಯನ್ನ ನೆಲೆಸ್ಕೊಂಡ್ರೆ ನಾವು ಕೂಡ ಅದೇ ತರ ಆಗ್ತೀವಿ, ಹೌದಲ್ವಾ? ಹಾಗಾಗಿ ಈ ಶಾಂತಿ ಮಂತ್ರವನ್ನ ನಾವು ಬಳಸ್ತೀವಿ. ಗೊತ್ತಾಗ್ತಾ ಇದೆ ಅಲ್ವಾ? ಇದನ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡೋಣ. ಇದನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ಸುಲಭ. ನೀವು ಆ ವ್ಯಕ್ತಿಯ ಮುಂದೆ ಹೋಗ್ಬೇಕಾಗಿಲ್ಲ, ಅಥವಾ ಆ ವ್ಯಕ್ತಿ ಹತ್ರ ಹೋಗಿ ನೀವು ಇದನ್ನೇನು ಮಾಡ್ಬೇಕಾಗಿಲ್ಲ. ನೀವು ಕಣ್ಮುಚ್ಕೋತೀರಾ, ನಿಮ್ಮ ಕೈಯನ್ನ ನಮಸ್ತೆ ಸ್ಥಿತಿಯಲ್ಲಿ ಇಟ್ಕೋತೀರಾ, ನಾ ಹೇಳಿದ್ದನ್ನ ನಿಮ್ಮ ಮನಸ್ಸಲ್ಲೇ ಹೇಳ್ಕೋತೀರಾ. ನಾನು ನಿಮ್ಮ ಕೈಯನ್ನ ಆಶೀರ್ವಾದದ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂದಾಗ ಈ ತರ ಇಟ್ಕೋತೀರಾ, 2 ಕೈಯನ್ನ ಆಶೀರ್ವಾದದ ಸ್ಥಿತಿಯಲ್ಲಿ ಈ ತರ ಇಟ್ಕೋತೀರಾ. ಓಕೆ, ಸೊ ನಮಸ್ತೆ ಸ್ಥಿತಿ, ಆಶೀರ್ವಾದದ ಸ್ಥಿತಿ. ಆಗ್ಬೋದಲ್ಲ? ಒಂದ್ಸತಿ ಮಾಡಿ ನೋಡೋಣ. ನಿಮಗಿಷ್ಟ ಆದ್ರೆ ಪ್ರತಿದಿನ ರಾತ್ರಿ ಮಲಗುವಾಗ ಇದನ್ನ ಅಭ್ಯಾಸ ಮಾಡಿ. ಈ ಅಭ್ಯಾಸ 5 ನಿಮಿಷನೇ ಸಾಕು, ಜಾಸ್ತಿನೂ ನಿಮಗೆ. ಸೊ 5 ನಿಮಿಷದಲ್ಲಿ ನೀವು ಈ ಅಭ್ಯಾಸನ ಮಾಡ್ಬೋದು. ನಿಮ್ಮ ಸ್ವಲ್ಪ ಜನಕ್ಕೆ ಒಂದಷ್ಟು ಕಂಪ್ಲೇಂಟ್ಸ್ ಇರ್ಬೋದು, ರಾತ್ರಿ ಕೆಟ್ಟ ಕನ್ಸ್ ಬರುತ್ತೆ, ರಾತ್ರಿ ನಿದ್ದೆನೇ ಬರಲ್ಲ, ಇನ್ನೊಂದಾಗತ್ತೆ ಮತ್ತೊಂದಾಗತ್ತೆ. ರೈಟ್? ರಾತ್ರಿ ತುಂಬಾ ಡಿಸ್ಟರ್ಬ್ ಸ್ಲೀಪ್ ಇರತ್ತೆ ಅಂತ. ಹೌದಾ? ಸೊ ನೀವೇನ್ ಮಾಡ್ಬೇಕು, ಅದಕ್ಕೆ ಕ್ಷಮಾ ಸಾಧನ ಮಾಡಿ ಮಲ್ಕೊಂಡ್ರೆ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಓಕೆ, ಡಿಸ್ಟರ್ಬ್ ಸ್ಲೀಪ್ ಆಗಲ್ಲ, ಕೆಟ್ಟ ಕನ್ಸ್ ಬೀಳಲ್ಲ. ಓಕೆನಾ? ಸೊ ಮಾಡ್ ನೋಡೋಣ, ಒಂದ್ಸತಿ ಮಾಡ್ ನೋಡಿ, ಮನ್ಸಿಟ್ಟು ಮಾಡಿ. ನಿಮಗೆ ಇಷ್ಟ ಆದ್ರೆ ಪ್ರತಿದಿನ ಅಭ್ಯಾಸ ಮಾಡಿ. ಆಗ್ಬೋದಲ್ಲ? ಸೊ ಆರಾಮಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಕಣ್ ಮುಚ್ಕೊಳ್ಳಿ. ಕಾಣಿಸ್ತಾ ಇಲ್ಲಲ್ಲ? ಸ್ವಲ್ಪ ಕೇಳಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ ಅಲ್ಲ, ನಂಗೆ ಕಾಣಿಸ್ತಾ ಇಲ್ಲ. ಹೇಳಿ. ಕಾಣಿಸ್ತಾ ಇದ್ದು. ಹಾ, ಸೊ ನಿಮ್ಮ ಕೈಯನ್ನ ನಮಸ್ತೆ ಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಉಸಿರು ತಗೊಳ್ಳಿ,
ನಿಧಾನವಾಗಿ ಉಸಿರನ್ನ ಬಿಡಿ. ರಿಲ್ಯಾಕ್ಸ್ ಆಗಿ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ, ನನಗೆ ಯಾರೆಲ್ಲ ನೋವುಂಟು ಮಾಡಿದಾರೋ, ಯಾರೆಲ್ಲ ದುಃಖವನ್ನ ಕೊಟ್ಟಿದಾರೋ, ಯಾರೆಲ್ಲ ಹಿಂಸೆಯನ್ನ ಕೊಟ್ಟಿದಾರೋ ಆ ಎಲ್ಲ ವ್ಯಕ್ತಿಗಳು ನನ್ನ ಕಣ್ಮುಂದೆ ಬರ್ಲಿ. ಆ ವ್ಯಕ್ತಿಗಳ ಕಣ್ಗಳನ್ನ ನೋಡ್ತಾ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ, ನಮಸ್ತೆ. ನಿಮ್ಮಲ್ಲಿರುವ ದೈವಿಕತೆಗೆ ನನ್ನ ನಮಸ್ಕಾರಗಳು. ನಾವೆಲ್ಲರೂ ಬೆಳೀತಾ ಇದ್ದೇವೆ. ಈ ಬೆಳವಣಿಗೆಯಲ್ಲಿ ತಪ್ಪುಗಳು ಆಗೋದು ಸಹಜ. ನೀನು ಮಾಡಿರುವ ಎಲ್ಲ ನೋವನ್ನ, ಎಲ್ಲ ತಪ್ಪನ್ನ ನಾನು ಈ ಕೂಡಲೇ ಕ್ಷಮಿಸ್ತಾ ಇದ್ದೇನೆ. ನನ್ನ ಮತ್ತೆ ನಿನ್ನ ನಡುವೆ ಇರುವಂತಹ ಎಲ್ಲ ನಕಾರಾತ್ಮಕ ಯೋಚನೆ, ಭಾವನೆಗಳು ಈ ಕೂಡಲೇ ನಾಶ ಆಗ್ಲಿ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಒಳ್ಳೆಯ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ನಿಮ್ಮದಾಗಲಿ. ಯಾವುದು ಸರಿಯೋ, ಯಾವುದು ಉತ್ತಮವೋ ಅದು ನಿಮಗೆ ದೊರೆಯುವಂತಾಗಲಿ. ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಯುವಂತಾಗಲಿ. ನಿಮ್ಮ ಎರಡೂ ಕೈಯನ್ನ ಆಶೀರ್ವಾದದ ಸ್ಥಿತಿಯಲ್ಲಿಟ್ಕೊಳ್ಳಿ. ನಾ ಹೇಳಾದ್ಮೇಲೆ ನೀವು ಹೇಳಿ. ಆ ವ್ಯಕ್ತಿಗಳನ್ನ ಕಲ್ಪಿಸ್ಕೊಳ್ಳೋದನ್ನ ಮುಂದುವರಿಸಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ 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 ಶಾಂತಿ ಶಾಂತಿ ಶಾಂತಿ. ಓಂ ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ತಥಾಸ್ತು. ಮತ್ತೆ ನಿಮ್ಮ ಕೈಗಳನ್ನ ನಮಸ್ತೆ ಸ್ಥಿತಿಯಲ್ಲಿಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ, ನನ್ನಿಂದ ಯಾರಿಗೆಲ್ಲ ತಿಳಿದೋ ತಿಳಿದಲೇನೋ ನೋವಾಗಿದೆಯೋ ಆ ಎಲ್ಲ ವ್ಯಕ್ತಿಗಳು ನನ್ನ ಕಣ್ಮುಂದೆ ಬರ್ಲಿ. ಆ ಎಲ್ಲ ವ್ಯಕ್ತಿಗಳ ಕಣ್ಗಳನ್ನ ನೋಡಿ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ, ನಮಸ್ತೆ. ನಿಮ್ಮಲ್ಲಿರುವ ದೈವಿಕತೆಗೆ ನನ್ನ ನಮಸ್ಕಾರಗಳು. ನಾವೆಲ್ಲರೂ ಬೆಳೀತಾ ಇದ್ದೇವೆ. ಈ ಬೆಳವಣಿಗೆಯಲ್ಲಿ ತಪ್ಪುಗಳು ಆಗೋದು ಸಹಜ. ನಾನು ಮಾಡಿರುವ ಎಲ್ಲ ತಪ್ಪಿಗಾಗಿ, ಎಲ್ಲ ನೋವಿಗಾಗಿ ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಾನು ಇನ್ಮುಂದೆ ಈ ರೀತಿ ತಪ್ಪುಗಳು ಆಗ್ದಲೇ ಇರೋ ಹಾಗೆ ಪ್ರಯತ್ನವನ್ನ ಮಾಡ್ತೇನೆ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಒಳ್ಳೆಯ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ನಿಮ್ಮದಾಗಲಿ. ಯಾವುದು ಸರಿಯೋ, ಯಾವುದು ಉತ್ತಮವೋ ಅದು ನಿಮಗೆ ದೊರೆಯುವಂತಾಗಲಿ. ನಿಮ್ಮ ಕೈಯನ್ನ ಆಶೀರ್ವಾದದ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಯನ್ನ ಕಲ್ಪಿಸ್ಕೊಳ್ಳೋದನ್ನ ಮುಂದುವರಿಸಿ. ನಾ ಹೇಳಾದ್ಮೇಲೆ ನೀವು ಹೇಳಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಓಂ
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ಈಗ ನಿಮ್ಮ ಎರಡೂ ಕೈಯನ್ನ ನಿಮ್ಮ ತೊಡೆಯ ಮೇಲಿಟ್ಕೊಳ್ಳಿ. ನಿಮ್ಮನ್ನೇ ನೀವು ಕಲ್ಪಿಸಿಕೊಳ್ಳಿ. ಮನಸ್ಸಲ್ಲೇ ಹೇಳ್ಕೊಳ್ಳಿ, ನನ್ನಲ್ಲಿ ಮತ್ತು ನನ್ನ ವಾತಾವರಣದಲ್ಲಿ ಕ್ಷಮೆ ಇರಬೇಕು. ನಾನು ನನ್ನನ್ನ ಕ್ಷಮಿಸ್ಕೊತಾ ಇದ್ದೇನೆ. ನಾನು ಮಾಡಿರುವಂತಹ ತಪ್ಪುಗಳಿಂದ ನನ್ನ ಜೀವನದ ಪಾಠಗಳನ್ನ ನಾನು ಕಲಿತಾ ಇದ್ದೇನೆ. ನನ್ನನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. 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 ನಿಧಾನವಾಗಿ ನೀವು ನಿಮ್ಮ ಕಣ್ಗಳನ್ನ ಬಿಡಬಹುದು. ಜಸ್ಟ್ ರಿಲ್ಯಾಕ್ಸ್ ಯೋರ್ ಸೆಲ್ಫ್. ಸೊ ಇದನ್ನ ಮಾಡಿದಾಗ ನಿಮ್ಗೆ ಎಷ್ಟೋ ಯೋಚನೆಗಳಿಂದ, ಎಷ್ಟೋ ಭಾವನೆಗಳಿಂದ ಮುಕ್ತಿ ಸಿಗೋ ಹಾಗೆ ಅನ್ಸುತ್ತೆ. ನಿಮ್ಮ ಮನಸ್ಸಲ್ಲಿ ಶಾಂತಿ ಉಂಟಾಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಇದು ಮಾಡೋದು ತುಂಬಾ ಸುಲಭ ಇದೆ, ಹೌದಲ್ಲ? ಸೊ ಇದನ್ನ ಪ್ರತಿದಿನ ಅಭ್ಯಾಸ ಮಾಡಿ. ಇದು YPV ಸಾಧನ ಅಂದ್ರೆ ಯೋಗ ಪ್ರಾಣ ವಿದ್ಯಾ ಸಾಧನ ಅನ್ನುವಂತ ಒಂದು ಆಪ್, ಫ್ರೀ ಆಪ್ ಇದೆ ಇದು. ಇದರಲ್ಲಿ ಕ್ಷಮಾ ಸಾಧನ ಇದೆ. ನಾನು ಇವಾಗ ಏನ್ ಹೇಳ್ಕೊಟ್ನೋ ನಿಮಗೆ, ಈ ಒಂದು ಇದು ನಾನೇನು ವರ್ಬಲಿ ಹೇಳದ್ನೋ ಅದು ನಿಮಗೆ ಟ್ರ್ಯಾಕ್ ಆಗಿ ಸಿಗುತ್ತೆ. ನೀವು ಬೇಕಾದ್ರೆ ಅದನ್ನ ಹಾಕೊಂಡು ಕೂಡ ಅಭ್ಯಾಸ ಮಾಡಬಹುದು. ಅಥವಾ ಇವತ್ ನೀವ್ ಏನ್ ಮಾಡಿದ್ರು ಅದನ್ನ ನೀವಾಗೇನು ಅಭ್ಯಾಸ ಮಾಡ್ಬೋದು. ಯಾವಾಗೆಲ್ಲ ನೀವು ಫ್ರೀ ಇರ್ತೀರಾ, ಯಾವಾಗೆಲ್ಲ ನಿಮಗ್ ಸಂಕಟ ಆಗುತ್ತೆ, ಯಾವಾಗೆಲ್ಲ ನಿಮಗ್ ಕೋಪ ಬರುತ್ತೆ, ಅವಾಗೆಲ್ಲ ಇದನ್ನ ಮಾಡಿ. ಆದ್ರೆ ರಾತ್ರಿ ಮಲ್ಗಕ್ಕೂ ಮುಂಚೆ ಇದನ್ನ ಮಾಡಿ. ಓಕೆ, ಮಾಡ್ಬೋದಲ್ಲ? ಸುಲಭ ಆಯ್ತಾ? ಈಗ ನಿಮಗೆ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದೆ ಅಥವಾ ನಿಮ್ಗೆ ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ನೀವು ಕೇಳಬಹುದು. ಅಲ್ಲ, ಇದನ್ನ ಹೇಳಿದ್ದನ್ನ ನಾವು ಕಳ್ಸ್ಲಿಕ್ಕಾದ್ರೆ ಒಂಚೂರು ಕಳ್ಸಿ.